ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ, ಅವಿನ್ ಟಿವಿ. ಇವತ್ತೊಂದು ಅವಿನ್ ಟಿವಿನಲ್ಲೊಂದು ವಿಶೇಷ ಕಾರ್ಯಕ್ರಮ ಯಾವಾಗಲೂ ಇರುತ್ತೆ, ಅದು ಇವತ್ತೊಂದು ವಿಶೇಷ ಕಾರ್ಯಕ್ರಮ. ಈ ನೋಡ್ತೀರಿ, ಈ ಲೈವ್ನ ನೋಡ್ತೀರಿ, ನಾವು ಲೈವ್ ಮಾಡ್ತಾ ಇದ್ದೀವಿ. ಅದು ನೀವೇನು ಮಾಡಬೇಕು ಅಂತಂದರೆ ಇದನ್ನು ಶೇರ್ ಮಾಡಬೇಕು, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಬೇರೆಯವ್ರಿಗೂ ಗೊತ್ತಾಗಲಿ. ನೀವು ನೋಡ್ತೀರಿ, ಅದು ಬೇರೆಯವ್ರಿಗೂ ತಿಳ್ಕೊಬೇಕು ಅಂತಂದರೆ ನೀವು ಅದನ್ನು ಶೇರ್ ಮಾಡಬೇಕಾಗುತ್ತೆ. ಇವತ್ತು ನಾನು ಪರಿಚಯಿಸ್ತಿರ್ತಕ್ಕಂಥ ವ್ಯಕ್ತಿ ಈ ನಮ್ಮ ರಾಜ್ಯದ, ಇಡೀ ರಾಷ್ಟ್ರಕ್ಕೂ ಅನ್ವಯ ಆಗುತ್ತೆ. ಆದರೆ ಈ ರಾಜ್ಯದಲ್ಲಿ ಒಂದು ಕೆಳ ಸ್ತರದ ಕುಟುಂಬದಲ್ಲಿ, ಬಡತನದಲ್ಲಿ, ಶೋಷಿತರ ಕುಟುಂಬದಲ್ಲಿ ಹುಟ್ಟಿ, ಬಡತನ ಇತ್ತ ಇಲ್ಲ ಅದಾಮೇಲೆ ಅವ್ರ ಹತ್ರನ ಕೇಳೋಣ, ಆ ಕುಟುಂಬದಲ್ಲಿ ಹುಟ್ಟಿ ಒಂದು ಅಂಬೇಡ್ಕರ್ ಅವರ ಒಂದು ವಿಚಾರವನ್ನು ಅತಿ ಹೆಚ್ಚು ತಿಳ್ಕೊಂಡು, ನಾನು ಕೂಡ ಒಂದಷ್ಟು ವಿದ್ಯಾವಂತ ಆದರೆ ಏನು ಪ್ರಯೋಜನ ಆಗುತ್ತೆ ಯಂಗ್ಸ್ಟರ್ಸಿಗೆ, ಇದು ನನ್ನಿಂದ ಹಂಗಾರೆ ಸಾಧ್ಯ ಇಲ್ವಾ, ಇದನ್ನೆಲ್ಲ ಯೋಚನೆ ಮಾಡಿ ವಿದ್ಯಾವಂತರಾಗಿ ಉದ್ಯೋಗಕ್ಕೆ ಸೇರಿ ನಂತರ ಹೋರಾಟ ಮಾಡಿ MLA ಆಗಿ, ಮಿನಿಸ್ಟರ್ ಆಗಿ, ರಾಷ್ಟ್ರೀಯ ಪಕ್ಷದಲ್ಲಿ ಗುರುಸ್ಕೊಂಡು ಇವತ್ತು ಕರ್ನಾಟಕದ 7 ಕೋಟಿ ಜನದಲ್ಲಿ 1 ಕೋಟಿ ಜನಕ್ಕೆ ಪರಿಚಯ ಇದ್ದಾರೆ. ಎಲ್ಲರೂ ನೇರವಾಗಿ ಮಾತಾಡಿಸದೇ ಇರ್ಬೋದು, ಸಿಗದೇ ಇರ್ಬೋದು. ಈ ಮೂಡಿಗೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿನ ಎಲ್ಲರೂ ಮಾತಾಡಿಸಿರಲ್ಲ, ಅದು ಪರಿಚಯ, ತೇಜಸ್ವಿಯವ್ರ ಪರಿಚಯ ಎಲ್ಲರಿಗೂ ಇತ್ತು. ಹಾಗಾಗಿ ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ನೋಡೋಣ ಇವತ್ತಿನ ಯಂಗ್ಸ್ಟರ್ಸು ಯಾಕೆ ದಾರಿ ತಪ್ತಾ ಇದ್ದಾರೆ, ಯಾಕೆ, ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ಬಗ್ಗೆ, ಮತ್ತು ಸುಮಾರು ಒಂದು 25-30 ವರ್ಷಗಳ ಕಾಲ ಯಾರಿಗೆ ನನಗೆ ಆ ಒಂದು ವಿಚಾರ ಸಿಗಲ್ಲ, ಅದನ್ನು ನಾನು ಪಡ್ಕೊಳ್ಳೋದಕ್ಕೆ ದುಡ್ಡು ಕೊಡಬೇಕು, ಆ ಮಟ್ಟಕ್ಕೆ ನಾನು ಯಾವುದೋ ಇನ್ಸ್ಟಿಟ್ಯೂಟಿಗೆ ಹೋಗಬೇಕು ಅನ್ನೋ ಒಂದು ಆಸೆ ಇದ್ದಂಥ ವ್ಯಕ್ತಿಗಳಿಗೆ ಫ್ರೀಯಾಗಿ ಪಾಠ ಮಾಡಿದಂಥ ವ್ಯಕ್ತಿ, ಜನಗಳಲ್ಲಿ ಒಂದು ರಾಷ್ಟ್ರೀಯ ಮನೋಭಾವವನ್ನು ಬೆಳೆಸಿದಂಥ ವ್ಯಕ್ತಿ ಅಂಥವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಹೆಚ್ಚೊತ್ತು ಕಾಯಿಸಲ್ಲ, ಯಾಕೆಂದ್ರೆ ಅವರು ಅರ್ಜೆಂಟಾಗಿ ಹೋಗ್ಲಿಕ್ಕಿದ್ದಾರೆ. ನೋಡೋಣ, ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ತಮ್ಮ ಪೂರ್ಣ ಹೆಸರು? ಎನ್ ಮಹೇಶ್. ಎನ್ ಅಂದ್ರೆ ಏನು ಸರ್? ನಂಜಯ್ಯ ಮಹೇಶ್. ತಾಯಿ ಹೆಸರು? ದೊಡ್ಡಸಿದ್ದಮ್ಮ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? 4 ಜನ. 4 ಜನ. 3 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳು. ತಾವು ಸರ್ ವಿದ್ಯಾಭ್ಯಾಸನ ಎಲ್ಲಿ ಮಾಡಿದ್ರಿ? ಪ್ರಾಥಮಿಕ ವಿದ್ಯಾಭ್ಯಾಸನ ಎಲ್ಲಿ ಮಾಡಿದ್ರಿ? ಪ್ರಾಥಮಿಕ ವಿದ್ಯಾಭ್ಯಾಸ ನಮ್ಮೂರು ಶಂಕನ್ಪುರದಲ್ಲಿ. ಆಮೇಲೆ ಮಿಡಲ್ ಸ್ಕೂಲ್ಗೆ ನಾನು ಕೊಳ್ಳೇಗಾಲಕ್ಕೆ ಬಂದೆ. ಹೈಸ್ಕೂಲು ಕೊಳ್ಳೇಗಾಲದಲ್ಲಾಯ್ತು, ಡಿಗ್ರಿನೂ ಕೊಳ್ಳೇಗಾಲದಲ್ಲಾಯ್ತು. ಪೋಸ್ಟ್ ಗ್ರಾಜುಯೇಷನ್ಗೆ ನಾನು ಬೆಂಗಳೂರು ಯೂನಿವರ್ಸಿಟಿಗೆ ಬಂದೆ. ಜ್ಞಾನ ಭಾರತಿನಲ್ಲಿ ನಾನು MA ಮಾಡಿದ್ದು. MA ಮಾಡಿದಾಗ ಅವತ್ತೇ ಒಂದು ಕನಸಿತ್ತ ಸರ್, ಒಬ್ಬ ಹೋರಾಟಗಾರ ಆಗ್ಬೇಕು, ಇಲ್ಲ ನೌಕರಿ ಮಾಡ್ಬೇಕು ಅಂತ, ಯಾವುದಿತ್ತು ಸರ್? ನನಗೆ ಇದ್ದದ್ದು ಕನಸು ಏನು ಅಂತಂದ್ರೆ ಒಬ್ಬ ಆಫೀಸರ್ ಆಗ್ಬೇಕು ಅಂತ. ಸೊ ಹೋರಾಟ, ರಾಜಕಾರಣ ಯಾವ ಕಲ್ಪನೆನೂ ಇರಲಿಲ್ಲ. ಓದ್ಕೊಂಡು ಆಫೀಸರ್ ಆಗ್ಬೇಕು, ಒಳ್ಳೆ ಜೀವನ ನಡೆಸ್ಬೇಕು ಅನ್ನೋ ಆಸೆ ಇತ್ತು. 81ರಲ್ಲಿ ನಂದು MA ಎಕನಾಮಿಕ್ಸ್ ಕಂಪ್ಲೀಟ್ ಆಯಿತು. ಅದೇ ವರ್ಷ ನನಗೆ ಬೆಂಗಳೂರು ಜ್ಞಾನ ಭಾರತಿ ಕ್ಯಾಂಪಸ್ಸಲ್ಲೇ ನಾಗರಬಾವಿ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅದನ್ನ VKRV ರಾವ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಮತ್ತೆ ಅದು ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಂತ, ISEC ಅಂತ ಕರೀತಾರೆ. ಅಲ್ಲಿ ನನಗೆ ಒಂದು ಪರ್ಮನೆಂಟ್ ಜಾಬ್ ಸಿಕ್ತು, ರಿಸರ್ಚ್ ಅಸಿಸ್ಟೆಂಟ್ ಆಗಿ. ಅಲ್ಲಿ ನಾನು 81 ಇಂದ 84ವರೆಗೆ ಅಲ್ಲೇ ಕೆಲಸ ಮಾಡಿದೆ. ಆಮೇಲೆ 84ರಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ನನಗೆ ಕ್ಲಾಸ್ 1 ಆಫೀಸರ್ ಆಗಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕೆಲಸ ಸಿಕ್ತು. ಅದು ಎಕ್ಸಾಮ್ ಬರ್ದಿದ್ದೀರಾ ಸರ್? ಎಕ್ಸಾಮ್ ಬರ್ದಿದ್ರಿ. ಆನಂತರ ಎಷ್ಟು ವರ್ಷ ಸರ್ಕಾರಿ ನೌಕರಿ ಮಾಡಿದ್ರಿ ಸರ್? 84 ಇಂದ 99ವರೆಗೆ 15 ಇಯರ್ಸ್ ಸರ್ವಿಸಲ್ಲಿದ್ದೆ. 15 ಇಯರ್ಸಲ್ಲಿ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ, ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಸೊ 15 ಇಯರ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಆವಾಗ ರಾಜಕಾರಣಕ್ಕೆ ಬಂದಿದ್ದು. ಫಸ್ಟ್ ಯಾವ ಹಂತಕ್ಕೆ ಅಥವಾ ಯಾವ ಪಕ್ಷಕ್ಕೆ ಅಥವಾ ಯಾವ ಸಂಘಟನೆಗೆ ಬಂದ್ರಿ ಸರ್? ನಾನು ಹೇಳಬೇಕು ಅಂದರೆ VKRV ರಾವ್ ಇನ್ಸ್ಟಿಟ್ಯೂಟ್ ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜ್ ಸಂಸ್ಥೆನಲ್ಲಿ ಕೆಲಸ ಮಾಡುವಾಗ ನನ್ನ ಪ್ರೊಫೆಸರು ನಾಡ್ಕರ್ನಿ ಅಂತ, ಧಾರವಾಡ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು ಅವರು. ಆಮೇಲೆ ಪ್ರೊಫೆಸರ್ ರಾಮಚಂದ್ರನ್ ಅಂತ, ಇವರಿಬ್ರು ಕಮ್ಯುನಿಸ್ಟ್ ಬ್ಯಾಕ್ಗ್ರೌಂಡ್ ಇಲ್ಲಿ ಇದ್ದಂಥವ್ರು. ಹಂಗಾಗಿ ನಾನು 81, 82 ಇಂದ ಕಮ್ಯುನಿಸಮ್ಗೆ ಇನ್ಫ್ಲೂಯೆನ್ಸ್ ಆದವು. ಆಮೇಲೆ 85, 84 ನಾನು ಸರ್ವಿಸಿಗೆ ಸೇರಿದಾಗ ಕಮ್ಯುನಿಸ್ಟ್ರ ಜೊತೆ ಸಂಪರ್ಕ ಇದ್ದದ್ರಿಂದ ನಕ್ಸಲೈಟ್
ಸಂಪರ್ಕನೂ ಸಿಕ್ತು ನನಗೆ. ಸಾಕೇತ್ ರಾಜನ್ ಇಲ್ಲಿ ಒಬ್ರು ಎನ್ಕೌಂಟರ್ ಆದ್ರಲ್ಲ, ಸಾಕೇತ್ ರಾಜನ್ ನನಗೆ ತುಂಬಾ ಕ್ಲೋಸ್ ಆಗಿದ್ದು. ಅವ್ರ ಜೊತೆಲಿ ಅಂದ್ರೆ ನಾನು ಮಂಡ್ಯದಲ್ಲಿ ಆಫೀಸರ್ ಆಗಿದ್ದಾಗ ಅವರು ನನ್ನ ಮನೇಲಿ ಬಂದು ಉಳ್ಕೋತಾ ಇದ್ರು. ಹಂಗೆ ಕಮ್ಯುನಿಸಮ್ ಇಂದ ನಕ್ಸಲಿಸಮ್ಗೆ ಹೋದವನು. ಬಟ್ ಯಾಕೋ ನಕ್ಸಲೈಟ್ ಅದ್ರ ಗುರಿ ಮಾರ್ಗ ಇದೆಯಲ್ಲ, ಅದು ನನಗೆ ಕನ್ವಿನ್ಸ್ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ತರದ ಮಾರ್ಗದಲ್ಲಿ ಹೋಗೇ ಇಲ್ವಲ್ಲ ಅನ್ನೋದೊಂದು ಫೀಲಿಂಗ್ ಮನಸ್ಸಲ್ಲಿತ್ತು. ಹಂಗಂತ ನಾನು ಬಾಬಾ ಸಾಹೇಬ್ರ ಬಗ್ಗೆ ಓದ್ಕೊಂಡಿರ್ಲಿಲ್ಲ ಅಲ್ಲಿವರೆಗೂ. 1-2-3 ಪುಸ್ತಕ ಬೇರೆಯವ್ರು ಬರೆದಿದ್ದನ್ನು ಓದ್ಕೊಂಡಿದ್ದು. 87-88 ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳು ಅದು ಪ್ರಿಂಟ್ ಆಗಿ ಬರೋಕ್ ಶುರು ಆದ್ಮೇಲೆ ನಮ್ಮ ಕೈಗೆ ಸಿಕ್ತು. ಅದನ್ನ ಓದ್ತಾ ಇದ್ದಂಗೆನೆ ನಾನು ನಕ್ಸಲೈಟ್ ಕಮ್ಯುನಿಸ್ಟ್ ಆಗಿದ್ದವನು ಅಂಬೇಡ್ಕರ್ ವಾದಿಯಾಗಿ ಕನ್ವರ್ಟ್ ಆಗಿ ದಲಿತ್ ಮೂವ್ಮೆಂಟ್ ಜೊತೆ ಗುರುತಿಸ್ಕೊಂಡಿದ್ದೆ. ಈಗ ನಕ್ಸಲೈಟ್ ಕಮ್ಯುನಿಸ್ಟ್ ಅಂತ ಹೇಳಿದ್ರಲ್ಲ ಸರ್, ಅವೆರಡು ಒಂದೇನಾ? ಒಂದೇ, ಬೇರೆ ಬೇರೆ ಮಾರ್ಗ ಅಷ್ಟೇ. CPI CPM ಓಪನ್ ಆಗಿದ್ದಾರೆ. ನಕ್ಸಲೈಟ್ CPI-ML ಅವರು ಅಂಡರ್ ಗ್ರೌಂಡ್ ಅಲ್ಲಿ ಇದ್ದಾರೆ. CPI-ML ಅಂದ್ರೆ ಈ ನಕ್ಸಲೈಟ್ಗೆ ಸಪೋರ್ಟ್. ಬಟ್ ಈಗ ಆತರ ಏನೂ ಇಲ್ಲ, ಎಲ್ಲ ಹೊರಗಡೆಗೆ ಬಂದಿದ್ದಾರೆ. ನೀವು ನಕ್ಸಲೈಟ್ ಅಂದದಕ್ಕೆ ಈ ವಿಚಾರ ಕೇಳ್ತೀನಿ. ಮೊನ್ನೆ ವಿಕ್ರಮ್ ಗೌಡ ಒಂದು ಇದ್ ಮಾಡಿ ಎನ್ಕೌಂಟರ್ ಮಾಡಿದಲ್ಲ, ಅದು ಏನ್ ಸರ್ ಅದು? ಅದು ಇವತ್ತಿಗೂ ಪಜಲ್ ಹೋಗ್ತೇನೆ. ಡಿಪಾರ್ಟ್ಮೆಂಟ್ ವಿಚಾರ ಇರ್ಲಿ ಸರ್. ಆಮೇಲೆ ಅಲ್ಲಿಂದ ಈಗ ಅಂಬೇಡ್ಕರ್ ಅವ್ರನ್ನ ಓದ್ಕೊಂಡ್ರಿ, ಅಲ್ಲಿಂದ ಯಾವ ಸಂಘಟನೆಗೆ ಬಂದ್ರಿ ಸರ್? ನಾನು 85 ಅಲ್ಲಿ ದಲಿತ್ ಸಂಘರ್ಷ ಸಮಿತಿ ಸ್ಪ್ಲಿಟ್ ಆಯ್ತು. ಹೌದು. ಆಗ DSS ನ ಒಂದು ಬಣ, ಇವತ್ತು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಿದ್ದಾರಲ್ಲ M ವೆಂಕಟಸ್ವಾಮಿ, ಅವ್ರ ಜೊತೆಗೆ ನಾನು, ಗೋಪಿನಾಥ್, ಡಿಕಯ್ಯ ಅಂತ ಇಲ್ಲಿ ಮಂಗಳೂರಲ್ಲಿ ಇದ್ರು. ನಾವೆಲ್ಲ ಅವ್ರ ಜೊತೆ ಗುರುತಿಸ್ಕೊಂಡು ಕೆಲಸ ಮಾಡ್ತಿದ್ವಿ. ನಾನು ಆಫೀಸರ್ ಆಗಿದ್ದರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಿಂಪತೈಸರ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಅದು ಕನ್ವಿನ್ಸ್ ಆಗ್ಲಿಲ್ಲ ನನಗೆ. ಆಮೇಲೆ 94 ಅಲ್ಲಿ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಎಲ್ಲ ದಲಿತ ಸಂಘಟನೆಗಳನ್ನ ಒಗ್ಗೂಡಿಸಿ ಬಹುಜನ್ ಸಮಾಜ್ ಪಾರ್ಟಿಗೆ ಸೇರಿಸಿದ್ರು. ಬಿ ಕೃಷ್ಣಪ್ಪ ಅವರೆಲ್ಲ ಸೇರಿದ್ರು ನೋಡಿ, AK ಸುಬ್ಬಯ್ಯ ಅವರೆಲ್ಲ ಸೇರಿದಂಥ ಸಂದರ್ಭ. ಆಗ 94 ಅಲ್ಲಿ ನಾನು ಕೊಡಗಿನಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿದ್ದೆ. AK ಸುಬ್ಬಯ್ಯ BSP ರಾಜ್ಯಾಧ್ಯಕ್ಷರು. ಅವ್ರು ಕಂಟೆಸ್ಟ್ ಮಾಡಿದ್ರು ಮಡಿಕೇರಿನಲ್ಲಿ. ಆಗ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಸೊ 94 ಇಂದ ನಾನು ಬಹುಜನ್ ಸಮಾಜ್ ಪಾರ್ಟಿ ಜೊತೆಗೆ ಸಂಪರ್ಕದಲ್ಲಿ ಬಂದೆ. ಆಮೇಲೆ 99ಗೆ ನಾನು ಕೆಲಸಕ್ಕೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ನೇರವಾಗಿ ಬಹುಜನ್ ಸಮಾಜ್ ಪಾರ್ಟಿಗೆ ಜಾಯ್ನ್. ಆನಂತರ ಬಹುಜನ್ ಸಮಾಜ್ ಪಾರ್ಟಿಲಿದ್ರಿ, ಸಂಘಟನೆ ಮಾಡಿದ್ರಿ. ಎಲ್ಲ ಶೋಷಿತರ ಬಗ್ಗೆ ಭಾಳಷ್ಟು ಅನುಕಂಪ ಇರೋಂಥವ್ರು, ಒಂದಷ್ಟು ನ್ಯಾಯಯುತವಾಗಿ ಹೋರಾಟ ಮಾಡಿದಂಥವ್ರು. ಅದಕ್ಕೆ ಪ್ರತಿಫಲವಾಗಿ ಚುನಾವಣೆಗೂ ನಿಂತ್ರಿ, ಗೆಲ್ಸಿದ್ರು ಜನ. ಆ ನಂತರ ಸರ್ ಆ ಚುನಾವಣೆಗೆ ಹೋದ್ರಲ್ಲ, ಅಲ್ಲಿ ನಿಮ್ಗೆ ಯಾವ್ದು ಅನುಭವಗಳೇನು ಸರ್? ಈ ಚುನಾವಣೆ ಅಂದ್ರೆ ಗೊತ್ತಲ್ಲ, ಇವತ್ತು ಎಲ್ಲ ರಾಷ್ಟ್ರೀಯ ಪಕ್ಷಗಳ ಚುನಾವಣೆ ಗೊತ್ತು ನಿಮ್ಗೆ. ಆದ್ರೆ ಬಹುಜನ್ ಸಮಾಜವಾದ ಪಕ್ಷದಲ್ಲಿ ನೀವು ನಿಂತಾಗ ಒಂಥರ ಇಂಡಿಪೆಂಡೆಂಟ್ ಇದ್ದಂಗೆ, ಯಾವ್ದೇನು ಭಾಳ ಜನದೇನು ಸಪೋರ್ಟ್ ಇಲ್ಲ, ಹಣಕಾಸಿನ ನೆರವಿಲ್ಲ, ನಿಮ್ಮ ಜ್ಞಾನ ಮತ್ತು ನಿಮ್ಮ ಯುವ ಪಡೆ ಅದು ನಿಮ್ಮನ್ನ ಗೆಲ್ಲಿಸ್ತು. ಹೌದು. ಚುನಾವಣೆ ಏನ್ ಅನ್ನಿಸ್ತು ಸರ್ ಆಗ? ನೋಡಿ, 99 ಅಲ್ಲಿ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು BSP ಜಾಯ್ನ್ ಆದಾಗ, ಅಧಿಕೃತವಾಗಿ ಮೆಂಬರ್ಶಿಪ್ ತಗೊಂಡು ಜಾಯ್ನ್ ಆದಾಗ 99 ಲೋಕಸಭಾ ಚುನಾವಣೆ ಮತ್ತು 99 ವಿಧಾನಸಭಾ ಚುನಾವಣೆ ಎರಡೂ ಜೊತೆಲಿ ಬಂತು. ಆವಾಗ ನಾನು ಕೆಲವು ಮಂಡ್ಯ ಭಾಗದ ಗೆಳೆಯರ ಇನ್ಫ್ಲೂಯೆನ್ಸ್ ಮೇಲೆ ಮಂಡ್ಯದಲ್ಲಿ ಕಿರ್ಗಾವಲು ವಿಧಾನಸಭಾ ಕ್ಷೇತ್ರದಲ್ಲಿ ಅಸೆಂಬ್ಲಿ ಕಂಟೆಸ್ಟ್ ಮಾಡಿದೆ ನಾನು. ಆಮೇಲೆ ಮಂಡ್ಯ ಪಾರ್ಲಿಮೆಂಟ್ಗೂ ಕಂಟೆಸ್ಟ್ ಮಾಡಿದೆ ಏಕಕಾಲದಲ್ಲಿ. ಸೊ ಕಿರ್ಗಾವಲು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ 7,000 ಓಟ್ ಬಂತು. ಸೊ ಪಾರ್ಲಿಮೆಂಟ್ಗೆ 25,000 ಓಟ್ ಬಂತು ಅವಾಗ. ಫಸ್ಟ್ ಎಕ್ಸ್ಪೆರಿಮೆಂಟ್ ಅದು. ಆಮೇಲೆ ಮಂಡ್ಯದಲ್ಲಿ ಯಾಕೋ ಪಾಲಿಟಿಕ್ಸ್, ಪರ್ಟಿಕ್ಯುಲರ್ಲಿ ದಲಿತ್ ಪಾಲಿಟಿಕ್ಸ್ ವರ್ಕ್ ಆಗಲ್ಲ ಅಂತ ಗೊತ್ತಾಗಿ ನಾನು ವಾಪಸ್ಸು ನಮ್ಮ ಕ್ಷೇತ್ರಕ್ಕೆ ಕೊಳ್ಳೇಗಾಲಕ್ಕೆ ಬಂದೆ. ಕೊಳ್ಳೇಗಾಲದಲ್ಲಿ 2004ರವರೆಗೆ ಪಕ್ಷವನ್ನ ಸಂಘಟನೆ ಮಾಡ್ತಾ 2004ರಲ್ಲಿ ಚುನಾವಣೆಗೆ ನಿಂತೆ. 2004 ಚುನಾವಣೆನೂ ನೀವು ಗಮನಿಸಿ, ಅಸೆಂಬ್ಲಿ ಪಾರ್ಲಿಮೆಂಟ್ ಎರಡೂ ಜೊತೆಗೆ ಬಂತು. ನಾನು ಅಸೆಂಬ್ಲಿ ಕಂಟೆಸ್ಟ್ ಮಾಡಿದೆ.
ಆವಾಗ ನನಗೆ 19,500 ಓಟ್ ಬಂತು 2004. ಅಲ್ಲಿಂದ ಕೊಳ್ಳೇಗಾಲದಲ್ಲಿ ಭದ್ರವಾಗಿ ನಿಂತುಬಿಟ್ಟೆ ನಾನು. 2008 ಚುನಾವಣೆಯಲ್ಲಿ ನನಗೆ 26,000 ಓಟ್ ಬಂತು. 2013 ಚುನಾವಣೆಯಲ್ಲಿ ನನಗೆ 34-35,000 ಓಟ್ ಬಂತು. ಅಂದ್ರೆ ರೈಸ್ ಆಗ್ತಾನೆ ಹೋಗ್ತಾ ಇದೆ. ಹಂಗಾಗಿ ನಾನು ಹಿಂದೆ ಟಕ್ಕಕ್ಕಾಗಲಿಲ್ಲ. ನೋಡೋಣ ಸಕ್ಸಸ್ ಆಗುತ್ತೆ ಅಂತ ಪ್ರಯತ್ನ ಮಾಡಿ ಕೊನೆಗೆ 2018 ನಾನು 72,000 ಓಟ್ ತಗೊಂಡು ಗೆದ್ದೆ. ಆಗ ಈ ಗೆದ್ದಾಗ ನಿಮ್ಗೆ ಇಡೀ 224 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ಚುನಾವಣೆ ನಡೀತದೆ, ನಿಮ್ಗೆಲ್ಲ ಗೊತ್ತು. ಬಟ್ ನಿಮ್ಮ ಚುನಾವಣೆ ನಿಮಗೆ ಬಹಳ ಟಫ್ ಆಯ್ತಾ? ಹಣಕಾಸಾಗ್ಲಿ, ಇನ್ನೊಂದು ಹೊರೆ, ಒತ್ತಡ ಎಲ್ಲ, ಅದು ಇದೇ ತರ ಚುನಾವಣೆ ನಡೆದ್ರೆ ಇಡೀ ರಾಜ್ಯದಲ್ಲಿ ಈ ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಬರ್ತದೆ ಅಂತ ಅನಿಸ್ತಾ ಸರ್? 2013ವರೆಗೂ ಆ ಥರ ಅನಿಸ್ತಿತ್ತು. 2018 ಚುನಾವಣೆ ಹಂಗಾಗ್ಲಿಲ್ಲ. ಗೆಲುವೇ ಮಾನದಂಡ ಅಂತ ಬಂದಾಗ ಎಲ್ಲಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ಮನಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ಸೊ ಹಾಗೆ 2018 ಚುನಾವಣೆಯಲ್ಲಿ ನಾನು ಸಕ್ಸಸ್ ಆದೆ. ಬಹಳ ಟಫ್ ಫೈನಾನ್ಸಿಯಲ್ ವೀಕ್ ಇದ್ವಿ. ಆಮೇಲೆ JDS ಜೊತೆ ಅಲಯನ್ಸ್ ಆಗಿತ್ತು ಅವಾಗ 2018 ಬಹಳ ಕಷ್ಟಪಟ್ಟು ಸಾಲ ಮಾಡಿಕೊಂಡು ಆ ಚುನಾವಣೆನ ಎದುರಿಸಿ ಗೆದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿದೆ. ಮೂರು ತಿಂಗಳು ನಾನು ಸಚಿವನಾಗಿದ್ದೆ, ಕೆಲಸ ಮಾಡಿದೆ. ಆಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾಯಾವತಿಜಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ JDS ಜೊತೆಗೆ ಅವ್ರಿಗೆ ಸಂಬಂಧಗಳು ಕೆಟ್ಟು ನೀನು ರಾಜೀನಾಮೆ ಕೊಡು ಮಂತ್ರಿ ಸ್ಥಾನಕ್ಕೆ ಅಂದರು. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಸ್ವತಂತ್ರವಾಗಿ ಅಸೆಂಬ್ಲಿ ಶಾಸಕರಾಗಿ ಉಳ್ಕೊಂಡಿದ್ರು. ಆನಂತರ ನೀವು BJPಗೆ ಬಂದ್ರಿ. ಕಾಂಗ್ರೆಸ್ಸು ಇತ್ತು, ಜಾತ್ಯತೀತ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಕಾಂಗ್ರೆಸ್ ಇತ್ತು, BJP ಇತ್ತು. ನೀವು BJPನ ಯಾಕೆ ಆರಿಸ್ಕೊಂಡ್ರಿ ಸರ್? ನೋಡಿ, ನಾನು BSPನ ನಾನ್ ಬಿಟ್ಟಿಲ್ಲ, ಇದನ್ನೊಂದು ಸ್ಪಷ್ಟ ಮಾಡ್ಬಿಡ್ತೀನಿ. ಅದೇ ಜನ ಎಲ್ಲ BSP ಬಿಟ್ರು, BSP ಬಿಟ್ಬಿಟ್ಟು BJPಗೆ ಹೋಗ್ಬಿಟ್ಟು ಅನ್ನೋ ಅಂತ ಒಂದು ಪರ್ಸೆಪ್ಷನ್ ಸೃಷ್ಟಿ ಮಾಡಿದ್ದಾರೆ. ನಾನು BSP ಬಿಡ್ಲಿಲ್ಲ. ಕುಮಾರಸ್ವಾಮಿ ಅವ್ರದ್ದು ಅವಿಶ್ವಾಸ ನಿರ್ಣಯ ಬಂದಾಗ ಮಾಯಾವತಿಯವರು ನನಗೆ, ನೀನು ಕುಮಾರಸ್ವಾಮಿಗೂ ಓಟ್ ಹಾಕ್ಬೇಡ, ಮುಂದೆ ಬರ್ತಕ್ಕಂಥ ಸರ್ಕಾರಕ್ಕೂ ಓಟ್ ಹಾಕ್ಬೇಡ, ನೀನು ಸ್ವತಂತ್ರವಾಗಿರು ಅಂತ ಹೇಳು. ಚುನಾವಣೆ ಈ ವೋಟಿಂಗ್ ಸಂದರ್ಭ ಬಂದಾಗ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಯು ಅಬ್ಸ್ಟೈನ್ ಫ್ರಮ್ ವೋಟಿಂಗ್ ಅಂತ. ನಾನು ವೋಟಿಂದ ಅಬ್ಸೆಂಟ್ ಆಗಿದೆ, ನಾನು ಅಸೆಂಬ್ಲಿಗೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡಿ ಅಬ್ಸ್ಟೈನ್ ಫ್ರಮ್ ವೋಟಿಂಗ್ ಅಂತ ಹೇಳಿದಾರಲ್ಲ ಅಂತ ನಾನು ಅಸೆಂಬ್ಲಿಗೆ ಅಬ್ಸೆಂಟ್ ಆದೆ. ಅಬ್ಸೆಂಟ್ ಆದಾಗ ನಾಳೆ ವೋಟಿಂಗು, ಇವತ್ತು ರಾತ್ರಿ ಮೇಡಮ್ ಟ್ವೀಟ್ ಮಾಡಿ ನೀನು ಕುಮಾರಸ್ವಾಮಿಗೆ ಓಟ್ ಹಾಕೊಂಡ್ರು, ನೀನು ವಾಪಸ್ ಹೋಗಿ ಕುಮಾರಸ್ವಾಮಿಗೆ ಓಟ್ ಹಾಕೊಂಡ್ರು. ನಾನು ಹೇಳಿದೆ ಕುಮಾರಸ್ವಾಮಿ ಸೋಲ್ತಾರೆ, ಸೋಲೋ ಪಾರ್ಟಿಗೆ ನಾನು ಹೋಗಿ ನಾನ್ಯಾಕೆ ಸೋಲ್ಬೇಕು? ನಾನು ನ್ಯೂಟ್ರಲ್ ಆಗಿರ್ತೀನಿ, ಯಾವುದೇ ಸರ್ಕಾರ ಬರಲಿ ಅವ್ರ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತೀನಿ, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಅನುದಾನ ತಗೊಳಕ್ ಸುಲಭ ಆಗ್ತದೆ, ನನ್ನ ಇಂಡಿಪೆಂಡೆಂಟ್ ಆಗಿರೋದು ಬಿಡಿ ಮೇಡಮ್ ಅಂತ ಹೇಳಿದೆ. ಆದ್ರೂ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿಗೆ ಓಟ್ ಹಾಕೊಂಡ್ರು. ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ 25 ವರ್ಷ ನಾನು BSPನಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಮಾಯಾವತಿಯವರು ಹೇಳಿದಂತಹ ಆದೇಶನ ಉಲ್ಲಂಘನೆ ಮಾಡಿದ್ದು. ಅದು ಯಾಕೆ ಅಂತಂದರೆ ನನ್ನ ಕ್ಷೇತ್ರದ ಹಿತದೃಷ್ಟಿಯಿಂದ. ಸೊ ಆಮೇಲೆ ಕುಮಾರಸ್ವಾಮಿ ಸರ್ಕಾರ ವಿಶ್ವಾಸ ಮತ ಗಳಿಸೋದ್ರಲ್ಲಿ ಫೇಲ್ಯೂರ್ ಆಯಿತು, ಸರ್ಕಾರ ಬಿದ್ದೋಯ್ತು. 5 ನಿಮಿಷಕ್ಕೆ ನನ್ನನ್ನು ಉಚ್ಚಾಟನೆ ಮಾಡೋರು. 5 ನಿಮಿಷ. ನೀವು ಆ ಕಾಲದ ವಿಡಿಯೋಗಳನ್ನ ತೆಗೆದು ನೋಡಿ. 7:30ಕ್ಕೆ ಸಾಯಂಕಾಲ 7:30ಕ್ಕೆ ವೋಟಿಂಗ್ ಆಯ್ತು, 7:35ಕ್ಕೆ ಉಚ್ಚಾಟನೆ ನಾನು. ಸೊ ಉಚ್ಚಾಟನೆ ಆದ್ಮೇಲೂ, ಉಚ್ಚಾಟನೆ ಆದ 6ನೇ ದಿನಕ್ಕೇನೆ, ಅವತ್ತು ಭಾನುವಾರ, ನಾನು ಬೆಂಗಳೂರಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ನಾನು ಹೇಳಿದೆ, ನಾನು ಇವತ್ತೂ BSP MLA, ನಾನೇನು BSPನ ಬಿಟ್ಟಿಲ್ಲ. ಬೆಹೆಂಜಿ ಮತ್ತು ನನ್ನ ನಡುವೆ ಸಣ್ಣ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಮುಂದಿನ ದಿನಗಳಲ್ಲಿ ಅದು ಸರಿ ಮಾಡ್ಕೊಂಡು ನಾನು BSPಲಿ ಕೆಲಸ ಮಾಡ್ತೀನಿ ಅಂತ. ಇಷ್ಟೆಲ್ಲ ಹೇಳ್ದು 6ನೇ ದಿನಕ್ಕೇನೆ ನನ್ನ ಡಿಸ್ಕ್ವಾಲಿಫಿಕೇಶನ್ಗೆ ಬರೆದ್ರು ಸ್ಪೀಕರ್ಗೆ. ರಮೇಶ್ ಕುಮಾರ್ ಸ್ಪೀಕರು.
ಡಿಸ್ಕ್ವಾಲಿಫೈ ಮಾಡಿ ಅಂತ. ಅವ್ನು ನನ್ನನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಯಾರ ಹೆಸರು ಹೇಳಲ್ಲ, ಲೋಕಲ್ ಆಗಿ ದೊಡ್ಡ ದೊಡ್ಡ ಲೀಡರ್ಸು ಇವನ್ನ ಡಿಸ್ಕ್ವಾಲಿಫೈ ಮಾಡಿ ಅಂತ ಪ್ರೆಷರ್ ಹಾಕಿದ್ರು. ನಾನು ಆಫ್ ದಿ ರೆಕಾರ್ಡ್ ಆಮೇಲೆ ಹೇಳ್ತೀನಿ ಯಾರು ಅಂತ. ಸೊ ನನ್ನನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ದೆರ್ ವಾಸ್ ನೋ ಗ್ರೌಂಡ್. ಹಂಗಾಗಿ ನಾನು ಉಳಿದೆ. ಸೊ ಅದಾದಮೇಲೆ 2019ರಿಂದ 2022ರವರೆಗೆ ಸರ್ ನಾನು ಇಂಡಿಪೆಂಡೆಂಟಾಗೇ ಇದ್ದೆ. ಸೊ 2022ರಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾದೆ. ಭಾರತೀಯ ಜನತಾ ಪಾರ್ಟಿಗೆ ಅಸೋಸಿಯೇಟ್ ಮೆಂಬರ್ ಆಗಿ ಸೇರಿದ್ದು ನಾನು. ಅಧಿಕೃತವಾಗಿ ಟೆಕ್ನಿಕಲ್ ಆಗಿ ಸೇರೋಕ್ಕಾಗಲ್ಲ. ಸೊ ಅಸೋಸಿಯೇಟ್ ಮೆಂಬರ್ ಆಗಿ ಸೇರಿ ಯಡಿಯೂರಪ್ಪನವ್ರ ಜೊತೆ, ಬೊಮ್ಮಾಯಿ ಅವ್ರ ಜೊತೆ ಕೆಲಸ ಮಾಡಿದೆ. ನನಗೆ ಸಾಕಷ್ಟು ಅನುದಾನಗಳನ್ನ ಕೊಟ್ಟರು. ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ಯಾರು ಇವನು ಕೆಲಸ ಮಾಡಲಿಲ್ಲ, ಯೂಸ್ಲೆಸ್ ಅಂತ ಅನ್ನೋಂಗಿಲ್ಲ. ಹಾಗಾಗಿ ನಾನು BSPನ ಬಿಡಲಿಲ್ಲ. ನನ್ನನ್ನು BSPಯಿಂದ ಉಚ್ಚಾಟನೆ ಮಾಡಿದ್ರು. ನೀವು ಒಂದು ಮಾತು ಕೇಳಿದ್ರಿ, ನೀವು ಕಾಂಗ್ರೆಸ್ಗೆ ಹೋಗ್ಬೋದಾಗಿತ್ತಲ್ಲ, ಯಾಕೆ BJPಗೆ ಹೋದ್ರಿ ಅನ್ನೋ ಅರ್ಥದಲ್ಲಿ ಒಂದು ಮಾತು ಕೇಳಿದ್ರಿ. ಸರ್, ನಾನು 77ನಲ್ಲಿ ಫಸ್ಟು ನನಗೆ ವೋಟಿಂಗ್ ಹಕ್ಕು ಸಿಕ್ಕಿದ್ದು. 77 ಎಮರ್ಜೆನ್ಸಿ ಮುಗಿದು ಜನತಾ ಪಕ್ಷ ಚುನಾವಣೆ ನಡೀತಲ್ಲ, ನೇಗಿಲು ಒತ್ತ ರೈತ, ಆ ಚುನಾವಣೆಯಲ್ಲಿ ಫಸ್ಟ್ ಟೈಮ್ ನಾನು ಜನತಾ ಪಕ್ಷಕ್ಕೆ ಓಟ್ ಹಾಕ್ದವನು. ಆ 75ರ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ನಾನು ವಿದ್ಯಾರ್ಥಿ. ಆಗ ನಡೆದಂತ ತಲ್ಲಣಗಳು, ಅತಿರೇಕಗಳಿದೆಯಲ್ಲ, ಅದ್ರ ವಿರುದ್ಧ ನಾನು ಕಾಂಗ್ರೆಸ್ ವಿರೋಧಿ ಆಗ್ಬಿಟ್ಟೆ. ಅದ್ರ ಜೊತೆಗೆ ಬಾಬಾ ಸಾಹೇಬ್ರನ್ನ ಓದ್ಕೊಂಡಿದ್ವಲ್ಲ, ಬಾಬಾ ಸಾಹೇಬ್ರಿಗೆ ಕಾಂಗ್ರೆಸ್ ಹೆಂಗ್ ಮೋಸ ಮಾಡಿದ್ದಾರೆ ಅದನ್ನೆಲ್ಲ ನೋಡಿದ್ನಲ್ಲ. ಹಂಗಾಗಿ ಕಾಂಗ್ರೆಸ್ಗೂ ನನಗೂ ಆಗ್ಬರಲ್ಲ. ಅಲ್ಲಿಂದ 77ರಿಂದ ಇಲ್ಲಿವರೆಗೆ ನಾನು ಒಂದ್ ಸತಿನ ಏನೋ BJPಗೆ ಓಟ್ ಹಾಕಿದ್ದೀನಿ, ಜನತಾ ಪಕ್ಷಕ್ಕೆ ಓಟ್ ಹಾಕಿದ್ದೀನಿ, ಜನತಾ ದಳಕ್ಕೆ ಓಟ್ ಹಾಕಿದ್ದೀನಿ. ಆಮೇಲೆ BSPಗೆ ಬಂದ್ಮೇಲೆ BSPಲಿ ಇದ್ದೀನಿ. ಸೊ ಹಂಗಾಗಿ ನನಗೆ ಕಾಂಗ್ರೆಸ್ಗೂ ನನಗೂ ಒಗ್ಲಿಲ್ಲ. BJPಗೆ ನಾನು ಯಾಕೆ ಹೋದೆ ಅಂತಂದ್ರೆ, ನಾವು BSPನಲ್ಲಿ ಹೆಂಗೆ ಕೇಡರ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಅಲ್ಲಿ, ಕೇಡರ್ಶಿಪ್ ಅಲ್ಲಿ ಬೆಳೆದಿದ್ದೀವಿ, ಅದೇ ತರ ಒಂದು ಡಿಸಿಪ್ಲಿನ್ಡ್ ಸಂಘಟನೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಸೇರಿತು. ಅಲ್ಲ, ಈಗ ನೀವು ಹೋರಾಟಗಾರರಾಗಿದ್ದಾಗ, ಪಕ್ಷದಲ್ಲಿದ್ದಾಗ ಎಲ್ಲ ಸಂದರ್ಭದಲ್ಲೂ BJPಗೆ ಧಿಕ್ಕಾರ ಅಂತ ಹೇಳಿದಂಥವ್ರು ಈಗ BJPಗೆ ಹೋಗಿ ರಾಜ್ಯ ಆಗೋದು ಸುಲಭ ಆಯ್ತು ಸರ್? ಇಲ್ಲ, ನನಗೆ ನೋಡಿ, ಸಾಮಾನ್ಯ ಇದು ಬಹಳ ಒಳ್ಳೆ ಕ್ವಶನ್ ಕೇಳಿದ್ದೀರಿ. ವೀಕ್ಷಕರು ಇದನ್ನ ನೋಡ್ತಾ ಇದ್ದಾರೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಯಾವುದೇ ಒಂದು ಸಂಘಟನೆಯನ್ನ ಅಥವಾ ಒಂದು ಪಕ್ಷವನ್ನ ತುಂಬಾ ಪ್ರಿಜುಡೈಸ್ ಆಗಿ ನೋಡಬಾರ್ದು. ಪೂರ್ವಾಗ್ರಹ ಪೀಡಿತ ಮನಸ್ಸಿನಿಂದ ನೋಡಿದಾಗ ನಮಗೆ ವ್ಯತ್ಯಾಸಗಳು ಕಾಣಿಸುತ್ತೆ. ಆ ಥರ ನಾನು ಕೂಡ BJP ಬಗ್ಗೆ ಪೂರ್ವಾಗ್ರಹ ಪೀಡಿತನಾಗಿದ್ದೆ. BJP ಒಳಗಡೆ ಹೋದ್ಮೇಲೆ ನನಗೇನೇನು ತಪ್ಪು ಗ್ರಹಿಕೆಗಳನ್ನು ಅಂದ್ಕೊಂಡಿದ್ದೆ ಅದೆಲ್ಲವೂ ಸುಳ್ಳು ಅಂತ ಪ್ರೂವ್ ಆಗ್ತಾ ಇದೆ. BJP ಇಸ್ ಆಲ್ಸೋ ಲೈಕ್ ಎನಿ ಅದರ್ ಪೊಲಿಟಿಕಲ್ ಪಾರ್ಟಿ ಅಂತ ಈಗ ಅನ್ನಿಸ್ತಾ ಇದೆ. ಹಾಗಾಗಿ ನನಗೆ BJP ಒಳಗಡೆ ಕೆಲಸ ಮಾಡಲಿಕ್ಕೆ ಯಾವ ಮುಜುಗರನೂ ಇಲ್ಲ, ಯಾವ ಒತ್ತಡನೂ ಇಲ್ಲ. ನಾನು ಸುಲಲಿತವಾಗಿ BJP ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಈಗ ಈ ಹಿಂದಿನ ಟರ್ಮ್, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕಿಂತ ಹಿಂದಿನ ಟರ್ಮ್ ಏನಿತ್ತು, 2 ಟರ್ಮ್ ಅಂತ ಹೇಳಿ, ಅವಾಗೆಲ್ಲ BJPಯವರ ಈ ಒಂದು ಅನಾಚಾರಗಳು, ಬ್ಲೂ ಫಿಲ್ಮ್ ನೋಡೋಂಥದ್ದು, ಆಮೇಲೆ ಭ್ರಷ್ಟಾಚಾರ ಅಂತೂ ಸಿಕ್ಕಾಬಟ್ಟೆ ಆಗಿತ್ತು. ಇಷ್ಟೆಲ್ಲ ಆಗಿದ್ರು ಕೂಡ ಈಗ ನೀವು ಅದರೊಳಗಡೆ ಇದ್ದೀರಿ. ಇನ್ನು ಮುಂದೆ ಏನಾದರೂ ಸರಿ ಮಾಡಬೇಕು ಅಂತ ಉದ್ದೇಶ ಇದೆಯಾ, ಅಥವಾ ಸುಮ್ಮನೆ ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತಿದೆಯಾ? ಸರ್, ಈಗ ನಾನು ಯಾರನ್ನು ಸರ್ ಮಾಡೋಕ್ಕೋಸ್ಕರ ಬಂದಿಲ್ಲ. ನಾನು ಸರ್ ಹೋದ್ರೆ ಸಾಕು. ನೋಡಿ, BJP ಒಳಗಡೆ ನನ್ನ ವಿಚಾರಗಳಿಗೆ ನಾನು ಕಾಂಪ್ರಮೈಸ್ ಆಗಿಲ್ಲ. ಅಸೆಂಬ್ಲಿನಲ್ಲೂ ಪ್ರೂವ್ ಮಾಡಿದ್ದೀನಿ, ಹೊರಗಡೆನೂ ಪ್ರೂವ್ ಮಾಡಿದ್ದೀನಿ. ಬೇಸಿಕಲಿ ನಾನೊಬ್ಬ ಅಂಬೇಡ್ಕರ್ ವಾದಿ ನಿಲುವಿನಲ್ಲೇ ನಾನು ಪ್ರತಿಯೊಂದನ್ನ ಪ್ರತಿಕ್ರಿಯಿಸೋದು. ನನ್ನ ವಿಚಾರಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, ಮತ್ತೆ ನನ್ನ ಪರ್ಸನಾಲಿಟಿನೂ ಚೇಂಜ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನಾನು ಸ್ಪಷ್ಟವಾಗಿದ್ದೀನಿ, ನಾನು ಕ್ಲಿಯರ್ ಆಗಿದ್ದೀನಿ, ನನ್ನ ವಿಚಾರಗಳು ಕ್ಲಿಯರ್ ಆಗಿದೆ. ಮತ್ತೆ ಈ ವಿಚಾರಗಳನ್ನ ಮಂಡನೆ ಮಾಡಿದಾಗ BJP ಒಳಗಡೆ ಅದಕ್ಕೆ ಮನ್ನಣೆ ಇದೆ. BJP ಅವರು ನೀನು ಹಿಂಗೆಲ್ಲ ಮಾತಾಡಬಾರ್ದು, ಯಾಕೆ ಹಿಂಗೆ ಹೇಳ್ತೀಯ ಅಂತ ಎಲ್ಲೂ ಯಾರು ಪ್ರಶ್ನೆ ಮಾಡಿಲ್ಲ. ನಿಮ್ಗೆ ಏನು ವಿಚಾರಗಳಿದೆ ಅದನ್ನ ಹೇಳಿ, ನೀವು ಸ್ವತಂತ್ರರಿದ್ದೀರಿ. ನಮ್ಮ ಪಾರ್ಟಿನಲ್ಲಿ ಡೆಮಾಕ್ರೆಟಿಕ್ ಆಗಿದೆ ಸಿಸ್ಟಮ್, ನೀವು ಮಾಡ್ಬೋದು. ನಿಮ್ಮ ನಿಲುವುಗಳಿಗೆ ಭದ್ರಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ನನ್ನ ನಿಲುವುಗಳಿಗೆ, ನನ್ನ ವಿಚಾರಗಳಿಗೆ ಬದ್ಧನಾಗಿ ನಾನು BJP ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು BJP ಒಳಗಡೆ ಉಳಿದವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಸರಿ ಮಾಡೋದಕ್ಕೆ ಹೈಕಮಾಂಡ್ ಇದೆ.
ನಾನು ಆಫ್ಟರ್ ಆಲ್ ಒಬ್ಬ, ನನ್ನ ನಿಲುವಿನಲ್ಲಿ ಸ್ಪಷ್ಟ ಇದೆ. ಆಗ್ಲಿ. ಈಗ ಒಂದು ಕುರಿ ಹಿಂಡಲ್ಲಿ ಒಂದು ತೋಳದ ಮರಿ ಇದ್ರೆ ಸಾಕು ಸರ್. ಎಲ್ಲ ಕುರಿಗಳಿಗೂ ಹೆದರಿಕೆ ಇರುತ್ತಲ್ಲ, ಇದು ಯಾವ ನಾವು ತಿಂತದ ಅಂತ. ಹಾಗೆ ನೀವು ಕುರಿ ಹಿಂಡಲ್ಲಿ ತೋಳ ಇದ್ದಂಗೆ ಇದೀರಿ. ಬಟ್ ಆ ಹಿಂಡಿಗೆ ಗೊತ್ತಾಗ್ತಾ ಇಲ್ಲ ಈಗ. ಏನಂದ್ರೆ ಎಲ್ಲ ಕುರಿಗಳಂಗೆ ಕಾಣ್ತಾ ಇದೆ ಬಣ್ಣ. ಅದು ಒಂದ್ ದಿವಸ ಹಿಡಿದ ನಾನು ತೋಳನೂ ಅಲ್ಲ, ಕುರಿನೂ ಅಲ್ಲ. ಆಮೇಲೆ ನಿಮ್ಗೊಂದು ಗೊತ್ತಿರ್ಲಿ, ಬಿಜೆಪಿಲಿ ಇರ್ತಕ್ಕಂಥ ಯಾರು ಕುರಿಗಳಲ್ಲ. ಅಲ್ಲ, ನಾನು ಹಿಂಡು ಅಂತ ಹೇಳಿದ್ದೆ. ಅದೇ ಒಂದು ಕುರಿಗಳಾದ್ರೆ ಮುಂಚೆ ಅನ್ನೋದು ದಡ್ರನ್ನ ಕುರಿ ಅನ್ನೋರು. ಹಂಗೇನಿಲ್ಲ, ಎಲ್ಲ ಬುದ್ಧಿವಂತರೇ. ಬಿಜೆಪಿನಲ್ಲಿ ಬಹಳಷ್ಟು ಬುದ್ಧಿವಂತರೇ ಇರ್ತಕ್ಕಂಥದ್ದು, ಎಲ್ಲಾ ನೋಡಿರ್ತಕ್ಕಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರನ್ನ ಸ್ಟಾರ್ಟಿಂಗ್ ಅಲ್ಲಿ ಕಂಡಂತ ರಾಷ್ಟ್ರ ನಾಯಕ. ಆಮೇಲೆ ಅಡ್ವಾಣಿ, ಮೋದಿ ಹಿಂಗೆಲ್ಲ ಬಂದಿದ್ದಾರೆ. ಅಂತ ಒಂದು ಒಳ್ಳೆ ಶಿಸ್ತು ಇರ್ತಕ್ಕಂಥ ಪಕ್ಷ ಅಂತ ಕಾಂಗ್ರೆಸ್ನವರೇ ಹೇಳ್ತಾರೆ. ಶಿಸ್ತಿರೋ ಪಕ್ಷ ಅಂದ್ರೆ ಬಿಜೆಪಿ ಅಂತ. ಅದು ಕಾಂಗ್ರೆಸ್ಗಿಂತ ಆಡಳಿತ ಮಾಡೋದ್ರಲ್ಲಿ ಬಹಳ ಕೆಟ್ಟು ಕೆರ ಹಿಡಿದು ಮೂಲೆ ಗುಂಪಾಗ್ಬಿಟ್ರು. ಅವಾಗ ನೀವು ಹೇಳಿದ್ರಿ ಹೈಕಮಾಂಡ್ ಅಂತ. ಎಲ್ಲಿ ಇತ್ತು ಸರ್ ಹೈಕಮಾಂಡ್? ಇಲ್ಲ, ಹಂಗಾಗಿಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ. ಎಲ್ಲೆಲ್ಲಿ ಸಮ್ಮಿಶ್ರ ಸರ್ಕಾರಗಳು ಬರುತ್ತೋ ಅಥವಾ ಎಲ್ಲೆಲ್ಲಿ ನಮಗೆ ಶಾರ್ಟೇಜ್ ಇದೆ, ಒಂದು 5 ಜನ 10 ಜನ MLA ಶಾರ್ಟೇಜ್ ಇದೆ, ಆ MLA ತೆಗೆದುಕೊಂಡು ನಾವು ರಾಜಕೀಯ ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ ಎಲ್ಲೆಲ್ಲಿ ಹೋಗ್ತಾರೋ, ಅದು ಕಾಂಗ್ರೆಸ್ ಇರಲಿ BJP ಇರಲಿ, ಆಡಳಿತ ವ್ಯವಸ್ಥೆ ಕುಸಿದೋಗುತ್ತೆ. ನಾನಿವತ್ತು ಪ್ರತಿಪಾದನೆ ಮಾಡ್ತಾ ಇರೋದು, BJP 2028ರಲ್ಲಿ ಸಂಪೂರ್ಣ ಬಹುಮತ ತಗೊಂಡು ಅಧಿಕಾರಕ್ಕೆ ಬರಬೇಕು. ಈ ಸಮ್ಮಿಶ್ರ ಸರ್ಕಾರ, ಈ ಆಪರೇಷನ್ ಕಮಲ ಇದೆಲ್ಲವನ್ನ ಮಾಡಿದ್ರೆ ಜನರಿಗೆ ಆಡಳಿತ ಕೊಡಕ್ಕಾಗಲ್ಲ ಅಂತ ನಾನು ನೋಡಿದ್ದೀನಿ. ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮಂತ್ರಿಯಾಗಿ ನೋಡಿದ್ದೀನಿ. ಈಗ BJPಯವರು ಕಾಂಗ್ರೆಸ್ನವ್ರನ್ನ ತಗೊಂಡು ಆಡಳಿತ ಮಾಡಿದ್ರಲ್ಲ, ಅದನ್ನು ನೋಡಿದ್ದೀನಿ. ಸೊ ಇದನ್ನ ನಾನು ಮಾಡಲ್ ಆಗಿ ತಗೊಳ್ಳಲ್ಲ. ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ಆಡಳಿತ ಇದೆಯಲ್ಲ, ಇದನ್ನೇನು ಮಾಡಲ್ ಆಗಿ ತಗೊಳ್ಳಲ್ಲ. ನಮಗೆ ಮಾಡೆಲ್ ಯಾವುದು ಅಂದ್ರೆ ನರೇಂದ್ರ ಮೋದಿ ಅವ್ರ ಸರ್ಕಾರ. ಕೇಂದ್ರದಲ್ಲಿ BJP ಸರ್ಕಾರ ಹೇಗಿದೆ, ಅಡ್ಮಿನಿಸ್ಟ್ರೇಷನ್ ಹೆಂಗ್ ಟೈಟ್ ಆಗಿ ಡಿಸಿಪ್ಲಿನ್ಡ್ ಆಗಿ. ಸರ್, ಕರಪ್ಷನ್ ಫ್ರೀ ಅಡ್ಮಿನಿಸ್ಟ್ರೇಷನ್ 10 ವರ್ಷದಿಂದ ಕೇಂದ್ರ, ರಾಜ್ಯದಲ್ಲಿ ಯಾಕಾಗ್ತಾ ಇಲ್ಲ? ಸೊ ಆ ಮಾಡೆಲ್ ನ ರಾಜ್ಯದಲ್ಲೂ ಮಾಡ್ಬೇಕು ಅಂತ. ಅದೇ ಈಗ ಹೈಕಮಾಂಡ್ ಅಂದ್ರೆ ನರೇಂದ್ರ ಮೋದಿ. ಓಕೆ, ಈಗ ಅದೇ ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಆಯ್ತಾ, ಇಲ್ಲಿಂದ ಹೋದ MP ಮುಂಚೆ ಭ್ರಷ್ಟರಾಗಿದ್ರು ಕೂಡ ಆಮೇಲೆ ಆಗ್ಲಿಲ್ಲ. ಒಂದು ಲೆಕ್ಕಾಚಾರ ಎಲ್ಲ ಪಕ್ಕ ಆಯ್ತು ಅಂತ. ಒಂದು ಸ್ಟ್ರಿಕ್ಟ್ ಕೇಂದ್ರ ಸರ್ಕಾರ ಇದ್ದಾಗ್ಲೂ ಕೂಡ ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಹೋಗೋದು ಎಷ್ಟು ಸರಿ ಇಲ್ಲ. ಇನ್ನು ಮುಂದಕ್ಕೆ ಹಂಗಾಗಲ್ಲ. ಅಲ್ಲಿ ಹೆಂಗೆ ನಮ್ಮ ಹಳ್ಳಿಲಿ ಒಂದು ಮಾತು ಹೇಳೋರು, ನೋಡ್ಮರೆ ಅವ್ರ ಅಪ್ಪ ಅಮ್ಮ ಎಷ್ಟು ಒಳ್ಳೆ ಜನ ಮರೆ, ಮಕ್ಳು ಹಿಂಗಾದ್ರಲ್ಲ ಅಂತ. ಹಂಗಾಯ್ತು ಕಥೆ ಇದು. ಇಲ್ಲ, ಮುಂದಕ್ಕೆ ಆ ಥರದ ಪರಿಸ್ಥಿತಿ ಇಲ್ಲ. ಆಮೇಲೆ ಈ ತುಂಬಾ ಭ್ರಷ್ಟಾಚಾರ ಮಾಡ್ಬಿಟ್ರು BJPಯವರು ಅನ್ನೋದೊಂದು ನೆರೇಟಿವ್ ಇದೆಯಲ್ಲ ಸರ್, ಇದು ಸುಳ್ಳು ಅಂತ ಪ್ರೂವ್ ಆಯ್ತಲ್ಲ ಲೋಕಾಯುಕ್ತದಲ್ಲಿ. 40% ಸರ್ಕಾರ 40% ಸರ್ಕಾರ ಅಂತ ಸಿದ್ದರಾಮಯ್ಯನವ್ರು ಏನು ಎಲ್ಲ ಕಡೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ವಾಲ್ ರೈಟಿಂಗ್ ಮಾಡಿದ್ರು, ಪೋಸ್ಟರ್ ಹಚ್ಚಿದ್ರು. ಮೊನ್ನೆ ಲೋಕಾಯುಕ್ತದಲ್ಲಿ ಪ್ರೂವ್ ಆಯ್ತಲ್ಲ, ಈ 40% ಸರ್ಕಾರ ಅನ್ನೋದೇನು ಆರೋಪ ಇದೆ ಅದು ಸುಳ್ಳು ಅಂತ ಪ್ರೂವ್ ಆಗೋಯ್ತಲ್ಲ. ನಮ್ಗೇನಾಯ್ತು, BJPಯವ್ರಿಗೆ ಅವ್ರನ್ನ ಕೌಂಟರ್ ಮಾಡೋದ್ರಲ್ಲಿ ನಾವು ವಿಫಲರಾದ್ವಿ. ಹೌದೌದು. ಸೊ ಈಗ ಅವರು ಭ್ರಷ್ಟಾಚಾರಿಗಳು BJPಯವರು ಅಂತ ಅಧಿಕಾರಕ್ಕೆ ಬಂದ್ರು. 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದ್ರು. ಏನ್ ಮಾಡ್ತಾ ಇದಾರೆ ಈಗ? ಓಪನ್ ಆಗಿ ಸಿಕ್ಕಾಕೊಂಡಿದ್ದಾರಲ್ಲ ಸಿದ್ದರಾಮಯ್ಯನವರು. ಹೆಂಗೆ? ಮೂಡ ಹಗರಣದಲ್ಲಿ 14 ಸೈಟು ನಾವು ತಪ್ಪೇ ಮಾಡಿಲ್ಲ ಅಂತಿದ್ದವರು ಸೈಟ್ ವಾಪಸ್ ಕೊಡ್ಬೇಕಾಯ್ತು. ಆಮೇಲೆ ಕೋರ್ಟು ಏನು ಗವರ್ನರ್ ಇವ್ರನ್ನ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದಾಗ ಕೋರ್ಟ್ಗೆ ಹೋದ್ರು. ಗವರ್ನರ್ಗೆ ಅಧಿಕಾರ ಇಲ್ಲ ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ರು. ಕೋರ್ಟ್ ಏನ್ ಹೇಳ್ತು? ನಿಮ್ಮನ್ನ ಪ್ರಾಸಿಕ್ಯೂಟ್ ಮಾಡ್ಬೋದು ಅಂತ ಹೇಳ್ತು. ಈಗ ಸಿದ್ದರಾಮಯ್ಯ A1, ಸಿದ್ದರಾಮಯ್ಯ ಅವ್ರ ಮಿಸ್ಸಸ್ A2, ಬಾಮೈದ A3 ಮಾರಾಟ ಮಾಡಿದ್ದಾನಲ್ಲ ಜಮೀನ್ನ, ದೇವರಾಜ್ ಅಂತ ನಮ್ಮ ಸಮಾಜದವನು, ಅವನು A4. ಇಷ್ಟೆಲ್ಲ ಪ್ರಕ್ರಿಯೆ ನಡೆದ್ಮೇಲೆ 14 ಸೈಟ್ನ ವಾಪಸ್ ಕೊಟ್ಬಿಟ್ರಲ್ಲ. ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಕೊಟ್ರು? ವಾಲ್ಮೀಕಿ ಹಗರಣ 187 ಕೋಟಿ ಹಣನ ನೇರವಾಗಿ ಟ್ರೆಜರಿಯಿಂದ ಖಾಸಗಿ ಅಕೌಂಟ್, ನಿಮ್ಮ ಅಕೌಂಟ್ಗೆ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದಾ? ಫೈನಾನ್ಸ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಒಂದು ಸಣ್ಣ ಜವಾಬ್ದಾರಿ ಹೊತ್ಕೊಳಕ್ ರೆಡಿ ಇಲ್ಲ. ಫೈನಾನ್ಸ್ ಮಿನಿಸ್ಟರ್ ಗೊತ್ತಿಲ್ಲದೆ 187 ಕೋಟಿ ಹೆಂಗ್ ಸರ್ ಟ್ರಾನ್ಸ್ಫರ್ ಆಗುತ್ತೆ? ಅದು ವಾಲ್ಮೀಕಿ ಸಮಾಜಕ್ಕೆ ಟ್ರೈಬಲ್ಸ್ ಇರೋ ಹಣನ. ಮತ್ತೆ
ಗ್ಯಾರಂಟಿಗಳಿಗೆ ದುಡ್ಡು ಸಂಗ್ರಹ ಮಾಡ್ಕೊಳಕ್ಕಾಗದೆ SCP TSP ನಲ್ಲಿ 25,000 ಕೋಟ ಮಾಡಿದ್ದು. ಆಮೇಲೆ ಇವರು ಎಷ್ಟು ಬಂಡ್ರು ಅಂದ್ರೆ ಕಾಂಗ್ರೆಸ್ನವರು, ಅವರು ಒಪ್ಕೊಳಕ್ ರೆಡಿ ಇಲ್ಲ. ಸಿದ್ದರಾಮಯ್ಯನವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅಲ್ಲ 87 ಕೋಟಿ ಕಣ್ರಿ ಅಂತ ಅಸೆಂಬ್ಲಿಲಿ ಒಪ್ಕೊಂಡಿದ್ದಾರೆ. ಒಬ್ಬ ಮಿನಿಸ್ಟ್ರು ಅರೆಸ್ಟ್ ಆಗಿ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದಾರೆ, ಬೇಲ್ ಮೇಲೆ ಇದ್ದಾರೆ. ಬೇಲ್ ಮೇಲೆ ಇರೋ ಅಂತ ನಾಗೇಂದ್ರನ ಮತ್ತೆ ಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಏನ್ ನೈತಿಕತೆ ಇದೆ ಸರ್ ಇವ್ರಿಗೆ? ಹಂಗಾಗಿ ಇವರೇನು ಸಾಚ ಅಲ್ಲ, ಭ್ರಷ್ಟಾಚಾರದ ಜನಕರು ಕಾಂಗ್ರೆಸ್. ಈಗ ನಿಮ್ಮ ಬಗ್ಗೆ ಒಂದು ಆರೋಪ ಇದೆ ಸರ್, ಏನಂದ್ರೆ ಮಹೇಶ್ ಅವರು ಚುನಾವಣೆ ನಿಂತರು, BSP ಇದ್ರು, ದುಡ್ಡಿರಲಿಲ್ಲ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ರು. ಹಾಗಾಗಿ ಸಾಲದ ಹೊರೆ ಜಾಸ್ತಿ ಆಗಿ ಒಂದು ಪಕ್ಷಕ್ಕೆ ಒಲವು ತೋರಿಸಿರು ಅಂತ. ನಿಜಾನ ಸರ್ ಅದು? ಅದೆಲ್ಲ ಹಸಿ ಹಸಿ ಸುಳ್ಳು. ಈಗ ಗೊತ್ತಾಗ್ತಾ ಇದೆ ಸರ್, ಈಗ ಗೊತ್ತಾಗ್ತಾ ಇದೆ. ನಾನು ಯಡಿಯೂರಪ್ಪನಿಗೂ ಓಟ್ ಹಾಕ್ಲಿಲ್ಲ, ಗೊತ್ತಾ ನಿಮ್ಗೆ? ಗೊತ್ತಿರ್ಲಿ, ಯಡಿಯೂರಪ್ಪ ಅವರು ವಿಶ್ವಾಸ ಮತ ಯಾಚನೆ ಮಾಡಿದಾಗ ನಿನ್ ಕಷ್ಟ ಎಲ್ಲ ತೀರಿಸ್ತೀನಿ ಓಟ್ ಹಾಕೊಂಡ್ರು, ನಾನು ಓಟ್ ಹಾಕ್ಲಿಲ್ಲ. ನಿನ್ನ ಮಂತ್ರಿ ಮಾಡ್ತೀನಿ ಬಾ ಅಂದ್ರು, ನಾನು ಹೋಗ್ಲಿಲ್ಲ. ಮಾಯಾವತಿ ಅವರು ತಟಸ್ಥವಾಗಿರು ಅಂದ್ರಲ್ಲ, ಆ ತಟಸ್ಥವಾಗಿದ್ದೆ. ಇದೆಲ್ಲನೂ ಯಾಕಿದ್ದೆ? ಅಧಿಕಾರ ಕಳ್ಕೊಂಡು ಹಣ ಕಳ್ಕೊಂಡು ನಾನು ಯಾಕಿದ್ದೆ ಅಂದ್ರೆ ನಮ್ಮ ಕಾರ್ಯಕರ್ತರಿದ್ದಾರಲ್ಲ ಅವ್ರಿಗೆ ಸತ್ಯ ಗೊತ್ತಾಗ್ಲಿ ಅಂತ. ಈಗ ಗೊತ್ತಾಗ್ತಾ ಇದೆ, ಈಗ ಪ್ರೂವ್ ಆಗ್ತಾ ಇದೆ. ಈಗ ನಾನು ಓಡಾಡ್ತಾ ಇದ್ದೀನಲ್ಲ ಸೋತ್ ಮೇಲೆ, ನಾನು ಹೆಂಗ್ ಜೀವನ ಮಾಡ್ತಾ ಇದ್ದೀನಿ ಅಂತ ಇಡೀ ಲೋಕಕ್ಕೆ ಗೊತ್ತೀಗ. ಹಂಗಾಗಿ ನಾನು ಭ್ರಷ್ಟಾಚಾರಿನೂ ಅಲ್ಲ, ನಾನು ಪವರ್ ಮಾಂಗರು ಅಲ್ಲ. ಈಗ ನಿಮ್ಮ ಜೊತೆ ಲಕ್ಷಾಂತರ ಕಾರ್ಯಕರ್ತರು ಇದ್ರಲ್ಲ ಸರ್, ಈಗ ನೀವು ದಿಢೀರ್ ಅಂತ BJPಗೆ ಹೋದಾಗ ಆ ಕಾರ್ಯಕರ್ತರ ಒಂದು ಅದೇನು ಹೇಳ್ತೀವಿ, ತುಂಬ ಒಂಥರ ಅವರ ಸಂಕಟ, ಈಗ ನಾವು BJPಗೆ ಹೋಗೋದ ಬಿಡೋದ, ಮಹೇಶ್ ಅಣ್ಣ ಇಲ್ಲದ BSP ಇರೋದು ಹೆಂಗೆ ಅಂತ ಒಂದಷ್ಟು ಜನ ಗೊಂದಲಕ್ಕೀಡಾಗಲ್ವ ಸರ್? ಒಂದಷ್ಟು ಜನ ಏನು, ತುಂಬಾ ಜನ, ತುಂಬಾ ಜನ. ಚಿಕ್ಕಮಂಗ್ಳೂರಲ್ಲಿ ಬೇಕಾದಷ್ಟು ಜನ ಈಗ ನನ್ನ ಎದುರುಗಡೆ ಕೂತಿದಾರಲ್ಲ, ಇವ್ರಿಗೆ ಗೊಂದಲ ಆಗಿತ್ತು. ಅದೇ ಇವ್ರಿಗೆ ಗೊಂದಲ ಆಗಿತ್ತು. ನಾನು ಹೇಳಿದ್ದೆ, ಈಗ ನಾನು BJPಗೆ ಹೋಗಿದ್ದೀನಿ, ನನ್ನ ಜೊತೆ ಬಾಬಾ ಸಾಹೇಬ್ರನ್ನ ಸೋಲ್ಸಿದ ಪಾರ್ಟಿ, ಆ ಪಾರ್ಟಿಗೆ ಹೋಗಿ ನನಗೆ ಇಷ್ಟ ಇಲ್ಲ. BJPಲಿ ಇದ್ದೀನಿ, ನೀವು ತೀರ್ಮಾನ ಮಾಡಿ ಏನ್ ಮಾಡ್ಬೇಕು ಅಂತ ನೀವು ತೀರ್ಮಾನ ಮಾಡಿ. ನೀವು ಚಳವಳಿ ಮಾಡ್ತೀರಾ, ಚಳವಳಿ ಮಾಡಿ, ತೀರ್ಮಾನ ಮಾಡಿ ಅಂತ. ಮತ್ತೆ ನನ್ನ ತೀರ್ಮಾನಕ್ಕೆ ನೀವು ಯಾರು ಒಪ್ಪಿಗೆ ಕೊಡ್ಬೇಕಾಗಿಲ್ಲ, ಬಟ್ ನನ್ನ ತೀರ್ಮಾನಕ್ಕೆ ನನಗೆ ಫ್ರೀಡಮ್ ಕೊಡಿ ಅಂತ ನಾನು ಕಾರ್ಯಕರ್ತರನ್ನ ಕೂರಿಸಿ ಮಾತಾಡಿದಾಗ ಅವರು ಆಯ್ತು ನಿಮ್ಗೆ ಏನು ಅನ್ಸುತ್ತೆ ಹಂಗೆ ಮಾಡಿ ಅಂತಂದ್ರು. ನಾನು BJPಗೆ ಹೋಗಿದ್ದೀನಿ, ನಾನು ಯಾರನ್ನು ಬನ್ನಿ ಅಂತಲೂ ಕರೆದಿಲ್ಲ. ಅಲ್ಲ, ಅದು ಒಂದು ಸಣ್ಣ ಸೊಸೈಟಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲ ಸರ್, ಒಂದು MLA ಕಾನ್ಸ್ಟಿಟ್ಯೂನ್ಸಿ. ಅಂಥದ್ರಲ್ಲಿ ಹೊಡೆದಾಟ ಮಾಡಿದ್ದಾರೆ, ಬ್ಲಡ್ ಕೊಟ್ಟಿದ್ದಾರೆ, ನಿಮ್ಮ ಪರವಾಗಿ ನಿಂತಿದ್ದಾರೆ. ಲಕ್ಷಾಂತರ ಜನ, 75,000 ಓಟ್ ಬಂದಿರ್ಬೋದು. ಬೇರೆಯವರು ಕೂಡ ನೀವು ಭಾಳಷ್ಟು ಜನ ಹೆಲ್ಪ್ ಮಾಡಿದ್ದಾರೆ. ಅಷ್ಟು ಜನಕ್ಕೆ ಹೇಳೋಕ್ಕಾಗಲ್ಲ ಸರ್? ಆಗಲ್ಲ ಸರ್. ಇದು ಹೆಂಗೆ ಗೊತ್ತಾ ಸರ್, ಇದು ಈ ಥರ ನಿರ್ಣಾಯಕ ಸ್ಥಿತಿಗಳು ಹೆಂಗೆ ನಿರ್ಮಾಣ ಆಗುತ್ತೆ ಅಂತಂದರೆ ಎಲ್ರಿಗೂ ಹೇಳಲಿಕ್ಕಾಗಲ್ಲ. ನಾನು ಎಷ್ಟು ಜನ ಕಾರ್ಯಕರ್ತರಿಗೆ ಸಾಧ್ಯ ಅಷ್ಟು ಜನರಿಗೆ ಕನ್ವಿನ್ಸ್ ಮಾಡಿದ್ದೀನಿ. ಎಲ್ಲರೂ 72,000 ಜನರಿಗೂ ಅಥವಾ 2.5 ಲಕ್ಷ ಜನ ಕೊಳ್ಳೇಗಾಲದಲ್ಲಿದ್ದಾರೆ, ಅವ್ರಿಗೆಲ್ಲ ಹೇಳೋಕ್ಕಾಗಿಲ್ಲ. ಬಟ್ ನನ್ನ ನಿಲುವುಗಳೇ ಅದನ್ನು ಸಮರ್ಥನೆ ಮಾಡುತ್ತೆ ಅಂತ ಹೇಳಿ ಒಂದು ಫಿಲಾಸಫಿನ ನಂಬ್ಕೊಂಡಿರೋನು ನಾನು. ಕಾಲಾಯ ತಸ್ಮೈ ನಮಃ, ಕಾಲ ಎಲ್ಲಕ್ಕೂ ಉತ್ತರ ಕೊಡುತ್ತೆ ಅಂತ. ಈಗ ನಾನು ಸೋತಿದ್ದೀನಿ, ಸೋತ ಮೇಲೆ ಈಗ ರಿಯಲೈಸ್ ಆಗ್ತಾ ಇದೆ. ಓಕೆ ಸರ್, ಈಗ ಮಾತನಾಡ್ತಾ ಹೋಗೋಣ. ಇನ್ನು ನಾನು ನಿಮ್ಮ ಫ್ಯಾಮಿಲಿ ವಿಚಾರ, ಮನೇಲಿ ಯಾರ್ಯಾರು ಇದ್ದೀರಿ ಸರ್? ಈಗ ನನ್ನ ವೈಫ್ ತೀರ್ಕೊಂಡ್ಬಿಟ್ಲು, 2022ರಲ್ಲಿ ತೀರ್ಕೊಂಡ್ಬಿಟ್ಲು. ಅವ್ರು ತಿಳ್ಕೊಂಡ್ಮೇಲೆ ನಾನು ಒಬ್ಬನೇ, ನನ್ನ ಜೊತೆಗೆ ನನ್ನ ಮಗ ಇದ್ದಾನೆ, ನನ್ನ ಸೊಸೆ, ನನಗೀಗ ಒಬ್ಬ 1.5 ವರ್ಷದ ಮೊಮ್ಮಗಳಿದ್ದಾಳೆ. ಇದಿಷ್ಟೇ ನಮ್ಮ ಫ್ಯಾಮಿಲಿ. ಓಕೆ ಸರ್, ನಾನು ನಿಮ್ಮನ್ನು ಇವತ್ತು ಕರೆದ ಉದ್ದೇಶ ಅಂತಂದರೆ ರಾಜಕಾರಣ ಮಾತಾಡಬೇಕು ಇದೆಲ್ಲ ಅಲ್ಲ. ಅದು ನೀವೊಬ್ಬರು ಮೇಷ್ಟ್ರು, ನಿಮ್ಗೆ ಅಷ್ಟೇ ಹೇಳಿದ್ರೆ ಸಾಕು ಅಂತ ಕಾಣುತ್ತೆ. ಮೇಷ್ಟ್ರು ಅಂದರೆ ಅದಕ್ಕಿಂತ ದೊಡ್ಡ ಗೌರವ ಏನು ಬೇಡ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ಯುವಕರು ಇನ್ನೂ ಓಟೇ ಹಾಕಿಲ್ಲ, ಆಯಿತಾ? ಈಗ 17 ವರ್ಷ, ಈಗ ಎಂಟ್ರಿ ಆಗಿದೆ. ಇನ್ನು ನೆಕ್ಸ್ಟ್ MP ಆರ್ MLAಗೆ ಓಟ್ ಹಾಕ್ಬೇಕು ಅವರು. ಅಂಥ ಒಂದು ಯುವಕರಿಗೆ ಒಂದು ಈ ಮತದಾನದ ಬಗ್ಗೆ ಯಾವ ಥರ ಅರಿವು ಇರಬೇಕು ಅಂತ ಹೇಳ್ತೀರಿ ಸರ್? ಅವ್ರಿಗೆ ಏನು ಜ್ಞಾನ ಇರಬೇಕು ಓಟ್ ಹಾಕೋತ್ತಿಗೆ? ಸರ್, ನನಗನ್ಸುತ್ತೆ ಹೊಸ ತಲೆಮಾರಿನ ಮತದಾರರು ಬರ್ತಾ ಇದ್ದಾರಲ್ಲ, ಇವರು ಒಂದು ಪಕ್ಷಕ್ಕೆ ಬ್ರ್ಯಾಂಡ್ ಆಗಬಾರ್ದು. ಈಗ ಏನಾಗಿದೆ, ದಲಿತರು ಅಂದರೆ ಕಾಂಗ್ರೆಸ್ಗೆ ಬ್ರ್ಯಾಂಡ್ ಆಗ್ಬಿಟ್ಟಿದ್ದೀವಿ ನಾವು. ಇದ್ರ ಪರಿಣಾಮ ಏನು ಗೊತ್ತಾ? ನಮಗೇನೂ ಕೊಡದೇ ಇದ್ರು
ನಮ್ಗೆ ಏನೇ ಮೋಸ ಮಾಡಿದ್ರು ನಾವು ಕಾಂಗ್ರೆಸ್ ಕೊಟ್ಟು ಹಾಕ್ತೀವಿ. ಕಾಂಗ್ರೆಸ್ ಅಲ್ಲಿ ಸೀನಿಯರ್ ಮೋಸ್ಟ್ ಯಾರು ಸರ್? ಇಡೀ ಕಾಂಗ್ರೆಸ್ನಲ್ಲಿ 50 ವರ್ಷದಲ್ಲಿ ಸೀನಿಯರ್ ಮೋಸ್ಟ್ ಎಲಿಜಿಬಲ್ CM ಕ್ಯಾಂಡಿಡೇಟ್ ಯಾರು ಹೇಳಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆದ್ರ? ಇಲ್ಲ. ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಓಟ್ ಹಾಕಿದ್ರು ಇವರು? ಇಲ್ಲ ಇಲ್ಲ. ಮುಖ್ಯಮಂತ್ರಿ ಮಾಡದೇ ಇರಲಿ ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ ಅನ್ನೋ ಮನಸ್ಥಿತಿ ಇದೆ ಅಲ್ಲ, ಆ ವೋಟ್ ಬ್ಯಾಂಕ್ ಮನಸ್ಥಿತಿಯಿಂದ ಯುವಕರು ಆಚೆ ಬರ್ಬೇಕು. ಆಮೇಲೆ ಹಾಗಾದ್ರೆ ಯಾರಿಗೆ ಮಾಡ್ಬೇಕು ಅಂದ್ರೆ ಚೂಸ್ ದ ಬೆಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ನೀವು ಬೆಸ್ಟ್ ಯಾರಿದ್ದಾರೆ ನಿಮ್ ಕ್ಷೇತ್ರದಲ್ಲಿ ಅವ್ರನ್ನ ಆಯ್ಕೆ ಮಾಡಿ. ವ್ಯಕ್ತಿ ನೋಡಿ ಆಯ್ಕೆ ಮಾಡ್ಬೇಕು, ಪಕ್ಷ ನೋಡಿ ಆಯ್ಕೆ ಮಾಡ್ಬೇಕು. ವ್ಯಕ್ತಿನೂ ನೋಡ್ಬೇಕು, ಪಕ್ಷನೂ ನೋಡ್ಬೇಕು. ಅಲ್ಟಿಮೇಟ್ಲಿ ಕೆಲಸ ಮಾಡೋದು ವ್ಯಕ್ತಿ ಸರ್. ಸೊ ವ್ಯಕ್ತಿ ನೋಡಿ, ಹೂ ಇಸ್ ದ ಬೆಸ್ಟ್. ಡೆಮಾಕ್ರಸಿನಲ್ಲಿ ಅದೇ ಅಲ್ವಾ ಸರ್ ಪ್ರಿನ್ಸಿಪಲ್? ಯುವಕರು ವಿದ್ಯಾವಂತರು ಬೆಸ್ಟ್ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಬೇಕು. ಅದಾಗ್ತಾ ಇಲ್ಲ. ಹೊಸ ತಲೆಮಾರಿನವರು ಬೆಸ್ಟ್ ಕ್ಯಾಂಡಿಡೇಟ್ನ ಆಯ್ಕೆ ಮಾಡುವಂತ ಕೆಲಸ ಮಾಡಬೇಕು. ಆವಾಗ ಡೆಮಾಕ್ರಸಿ ನಿಧಾನವಾಗಿ ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಈಗ ಒಂದು SC/ST ಜನಾಂಗನೇ ಅಂತಲ್ಲ, ಈಗ ಮುಸ್ಲಿಮ್ನು ಕಾಂಗ್ರೆಸ್ ಅಂತ ಹೇಳ್ತಾರೆ. ನಾನು ಕೇಳಿದ್ ನಿಮ್ಮನ್ನ ಹೇಗೆ ಅಂದ್ರೆ ಓವರಾಲ್ ಈ ಓಟ್ ಹಾಕಂತವ್ರು ಒಂದು ಹೇಳಿರಿ ಪಕ್ಷ ವ್ಯಕ್ತಿ ನೋಡಿ ಹಾಕಿ ಅಂತೇಳಿ. ಆದ್ರೆ ಇತ್ತೀಚಿನ ಯುವಕರು ಅದರಲ್ಲಿ ಎಜುಕೇಟೆಡ್ಸು ಇವತ್ತು ಓಟೇ ಮಾಡ್ತಾ ಇಲ್ಲ. 60% ವೋಟ್ ಮಾಡ್ತಾ ಇಲ್ಲ ಅವರು. 50ರಿಂದ 60. ಇನ್ನು 40% ಜನ ಎಲ್ಲ ಇಲ್ಲಿ ನಮ್ಮ ಮಲೆನಾಡಲ್ಲಿ ಇರ್ತಾರೆ. ಓಟ್ ಹಾಕೋ ದಿವಸ, ಓಟ್ ಡಿಕ್ಲೇರ್ ಆದ ದಿನ ಎಲ್ಲ ಇಲ್ಲಿ ಪ್ರಕೃತಿ ಸೌಂದರ್ಯ ನೋಡೋಕೆ ಅಂತ ಇಲ್ಲಿ ಬಂದಿರ್ತಾರೆ. ಹಾಗಾಗಿ ಅವರು ಮತದಾನ ಮಾಡಬೇಕು ಅನ್ನೋ ಜ್ಞಾನ ಇಲ್ವಾ, ಅಥವಾ ನನ್ನ ಹಕ್ಕು ನನ್ನ ಕರ್ತವ್ಯ ಅನ್ನೋದು ಇಲ್ವಾ ಅವರಿಗೆ, ಅಥವಾ ಅದ್ರ ಅಗತ್ಯತೆ ಅವರಿಗಿಲ್ವಾ? ನೋಡಿ ಸರ್, ಬಹಳ ಒಳ್ಳೆ ಪ್ರಶ್ನೆ ಇದು. ವಿದ್ಯಾವಂತರು ಯುವಕರು ಯಾರಿದ್ದಾರೆ, ಇವರು ಚುನಾವಣೆಯಲ್ಲಿ ವೋಟ್ ಹಾಕದೆ ಬೆಸ್ಟ್ ಕ್ಯಾಂಡಿಡೇಟ್ಗಳು ಬರೋದು ತಡೆ ಆಗ್ತಾ ಇದೆ. ಹೌದು, ಇವರು ವೋಟ್ ಹಾಕ್ಬೇಕು. ವೋಟ್ ಹಾಕದೇ ಇರೋದು ಇದೆಯಲ್ಲ, ಇವರು ಇಲ್ಲಿ ಬಂದು ರಜಾ ಇದೆ ಅಂದ್ಬಿಟ್ಟು ಮಲೆನಾಡಲ್ಲಿ ತಿರ್ಗಾಡ್ಕೊಂಡು ಬರ್ತಾರಲ್ಲ ಇವರು, ಬೆಂಗಳೂರು ಮೈಸೂರು, ಇವರು ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ವೋಟ್ ಹಾಕ್ಬೇಕು. ವೋಟ್ ಹಾಕಿದಾಗ ಸಾಮಾನ್ಯ ವಿದ್ಯಾವಂತರು ಬೆಸ್ಟ್ ಕ್ಯಾಂಡಿಡೇಟ್ನ ಆಯ್ಕೆ ಮಾಡ್ತಾರೆ. ಅವ್ರಿಗೆ ಯಾರು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. 4 ಜನ ನಿಂತಿದ್ದಾರೆ, ಯಾರಪ್ಪ ಬೆಸ್ಟ್? ಎಕ್ಸ್ ಬೆಸ್ಟಾ, ಎಕ್ಸ್ಗೆ ಹಾಕೋಣ ಅಂತಾರೆ. ಬಟ್ ಇವರೇ ವೋಟ್ ಹಾಕದೆ ಹೊರಗಡೆ ನಿಂತ್ರೆ ಅವಿದ್ಯಾವಂತರು ಮತ್ತೆ ಅನೇಕ ಇನ್ಫ್ಲೂಯೆನ್ಸ್ಗಳಿಗೆ ಪ್ರಭಾವಕ್ಕೆ ಒಳಗಾಗೋರು ವೋಟ್ ಹಾಕ್ತಾರೆ. ಪ್ರಭಾವಕ್ಕೆ ಒಳಗಾಗಿ ವೋಟ್ ಹಾಕಿದವರು ಎಂಥವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ನೋಡಿ. ಬಡವರು ಅಂತ ಹೇಳಿ ಈಗ ಅವ್ರಿಗೆ ಏನು ಮಾಡ್ಬೋದು ಸರ್? ನೀವೀಗ ಒಂದು ಒಳ್ಳೆ ಪೋಸ್ಟಲ್ಲಿ ಇದ್ದೀರಿ, ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ಮತ ಹಾಕದೇ ಇರೋಂಥನಿಗೆ, ಒಬ್ಬ ವಿದ್ಯಾವಂತ ಮತ ಹಾಕದೇ ಇರೋಂಥದ್ದು, ಈಗ ನೌಕರಿ ಮಾಡೋಂಥವ್ರು, ಅಲ್ಲೂ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇರೋರಂತೂ ಓಟೇ ಹಾಕಲ್ಲ ಬಿಡಿ ಅವರು. ಹಾಗಾಗಿ ಅವ್ರಿಗೆ ಏನೋ ಒಂದು ಕಾನೂನು ಮಾಡ್ಬೋದು ಸರ್? ಕಾನೂನು ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಬುದ್ಧ ಬಸವಣ್ಣ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಮುಸ್ಲಿಂ ಇವರು ಇರ್ಬೋದು, ಮಹಮ್ಮದ್ ಪೈಗಂಬರು, ಇಲ್ಲಿ ಕುವೆಂಪು ಅವ್ರ ತನಕ ಹೇಳ್ತಾ ಬಂದರು ಜನಗಳಿಗೆ, ಹಿಂಗಲ್ಲ ಹಿಂಗೆ ಅಂತ ಹೇಳಿದರು. ನನಗನ್ಸೋದು ಕುವೆಂಪುರ ನಂತರ ಹೇಳಂಥವ್ರು ಯಾರೂ ಇಲ್ಲ. ಈಗ ಆ ವ್ಯಕ್ತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ಒಂದಾ ಪುಸ್ತಕ ಓದಬೇಕು, ಇಲ್ಲ ಭಾಷಣ ಕೇಳಬೇಕು. ಇವೆರಡು ಕೆಲಸ ಬರೆಯುವಂಥದ್ದು, ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತ ಅವರ ಸಂಖ್ಯೆನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಬೇರೆ ದಾರಿನೇ ಇಲ್ಲ. ಇನ್ನೂ ಒಂದ್ಸಾರಿ ಇನ್ನೊಬ್ಬ ಕುವೆಂಪು ನುಡ್ಸಕ್ಕಾಗಲ್ವೇ? ಆಗಲ್ಲ, ಸಾಧ್ಯ ಇಲ್ಲ. ಅಲ್ಲಿಂದ ಬುದ್ಧನಿಂದ ಹಿಡಿದು ಕುವೆಂಪುರ ತನಕ ಇನ್ನೊಬ್ಬ ವ್ಯಕ್ತಿ ಬರಕ್ ಸಾಧ್ಯ ಇಲ್ಲ, ಆಗಲ್ಲ. ಸೊ ಹಾಗಾಗಿ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಂಗೂ ಇಲ್ಲ. ಆ ತರದ ಪ್ರಯತ್ನದಲ್ಲಿ ನಾವು ತೊಡಗಿಸ್ಕೊಂಡ್ರೆ ಇವತ್ತಿಲ್ಲ ನೆಕ್ಸ್ಟ್ ಜನರೇಷನ್ಗೆ ಬಂದೇ ಬರ್ತಾರೆ. 4 ಜನ MLAಗಳು ಇರೋದ್ರಿಂದ ಅದಕ್ಕೊಂದು ಸರಿಯಾದ ಒಂದು ಕಾನೂನು, ಒಂದು ನಿಲುವನ್ನು ಮಾಡಕ್ ಕನ್ನಡದ ಪರವಾಗಿ. ಈಗ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು, ಬೇರೆ 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 ಸಂಘಟನೆಗಳು, ಈಗ ಕನ್ನಡ ಗಡಿ ಕಾವಲು ಪಡೆ ಅಂತ ಏನಿದೆ, ಸರ್ಕಾರದ ತುಂಬಾ ಇದೆ. ಅದ್ ಬಿಟ್ಟು ಇನ್ನು ಪ್ರೈವೇಟ್ ಒಂದು 1000 ಇದಾವೆ ಬಿಡಿ. ಈ ಪ್ರೈವೇಟ್ನವ್ರು ಹೋರಾಡ್ತಾರೆ ಹೊರತು ಅಧಿಕಾರ ಮಾಡಂಥವ್ರು, ಒಂದು ತಾಕತ್ತು ಅಂಥವ್ರು, ಸೈನ್ ಹಾಕಂಥವ್ರು ಮಾತಾಡೋದೇ ಇಲ್ಲ. ವಿರೋಧ ಪಕ್ಷಗಿದ್ದಾಗ ಮಾತ್ರ ಮಾತಾಡ್ತಾರೆ. ಅದಕ್ಕೆ ಯಾವುದೇ ಸರ್ಕಾರ ಇದ್ರೂ ಮಾನ್ಯತೆ ಕೊಡ್ಲೇಬೇಕು, ಕೊಡ್ತಾ ಇದ್ದಾರೆ. ಏನಂತಂದ್ರೆ ಕನ್ನಡಿಗರು ಬಹಳ ವಿಶಾಲ ಮನೋಭಾವನೆ ಇವರು. ಈಗ ಭಾರತೀಯರಿದ್ದಂಗೆ ಕನ್ನಡಿಗರು ಎಲ್ಲವನ್ನ ಒಳಗಡೆ ಹಾಕೊಳ್ಳೋ ಅಂಥದ್ದು. ಹಾಗಾಗಿ ಕನ್ನಡಿಗರಲ್ಲಿ ಆ ಜಾಗೃತಿ ಮೂಡಬೇಕು. ಆ ಜಾಗೃತಿ ಮೂಡ್ಲಿಕ್ಕೆ ಸಾಹಿತ್ಯ ಪರಿಷತ್ ಇದೆ, ಆಯ್ತಾ, ಅಭಿವೃದ್ಧಿ ಪ್ರಾಧಿಕಾರ ಇದೆ.
ಇವರೆಲ್ಲರೂ ಕೆಲಸ ಮಾಡಬೇಕು, ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು. ಇದು ನೋಡಿ, ನಮ್ದು ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಒಂಥರ ಕಾಸ್ಮೋಪಾಲಿಟನ್ ಸಿಟಿ ಇದೆ. ಬಾಂಬೆ ಕೂಡ ಕಾಸ್ಮೋಪಾಲಿಟನ್ ಸಿಟಿ. ಬಾಂಬೆನಲ್ಲಿ ನಿಮಗೆ ಒಂದು 30 ಲಕ್ಷ 40 ಲಕ್ಷ ಕನ್ನಡಿಗರಿದ್ದಾರೆ, ಆಯ್ತಾ. ಇಲ್ಲಿಗೆ ಬಂದ್ರೆ ಹಿಂದಿ ಭಾಷಿಕರಿದ್ದಾರೆ, ತಮಿಳರಿದ್ದಾರೆ, ತೆಲುಗರಿದ್ದಾರೆ. ಈ ಕಾಸ್ಮೋಪಾಲಿಟನ್ ಸಿಟಿಗಳಿದೆಯಲ್ಲ, ಆ ಬಿಸ್ನೆಸ್ ಸೆಂಟರ್ಸ್ ಅಲ್ಲಿ ನೀವು ಭಾಷೆಯನ್ನ ನೀವು ಇನ್ನು ಒತ್ತಾಯಪೂರ್ವಕವಾಗಿ ಹೇರ್ಲಿಕ್ಕೆ ಆಗಲ್ಲ. ಏನಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಅವರು ಅನಿವಾರ್ಯವಾಗಿ ಆ ಭಾಷೆನ ಕಲಿಬೇಕು, ಆ ಭಾಷೆಗೆ ಒಳಪಡಬೇಕು, ಅಂತಹ ಸಂದರ್ಭವನ್ನ ಸೃಷ್ಟಿ ಮಾಡ್ಬೇಕಷ್ಟೆ. ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಯಾವುದೇ ಕಾನೂನಿನಿಂದ ಇಂಪೋಸ್ ಮಾಡಕ್ ಆಗಲ್ಲ. ಓಕೆ ಸರ್, ಈಗ ಕೊನೆಯದಾಗಿ, ಯಾಕಂದ್ರೆ ಮೇಷ್ಟ್ರಲ್ಲ, ಹಂಗಾಗಿ ಇವತ್ತಿನ ಯುವ ಜನತೆ ಓಟ್ ಒಂದೇ ಅಂತಲ್ಲ, ಬೇರೆ ಬೇರೆ ಬದುಕಿನ ಸ್ಟೈಲೇ ಬೇರೆ. ನಮಗೆ ಯಾರ ಮನೆಗಾರ ಹೋದ್ರು ಕೂಡ ಅವ್ನ ಮೊಬೈಲ್ ಹಿಡ್ಕೊಂಡೆ ಹಿಂಗೆ ಅವನೇನು ಹೇಳ್ತಾನೆ, ಅವ್ನು ಯಾರ ಕೈಲಿ ಮಾತಾಡ್ತಿದ್ದಾನೆ, ಒಂದು ಸಂಬಂಧ, ಹ್ಯೂಮನ್ ಬೀಯಿಂಗ್ಸ್ ಅನ್ನೋದೆಲ್ಲ ಇವತ್ತು ಹೊರಟು ಹೋಗ್ತಾ ಇದೆ. ನಮ್ಮ ಮನೆಯಿಂದನೂ ಕೂಡ ಇಲ್ಲ ಅಲ್ವಾ. ಹಾಗಾಗಿ ಇವತ್ತಿನ ಯಂಗ್ಸ್ಟರ್ಸು ಯಾವ್ದಕ್ಕಾರ ಓಟ್ ಹಾಕೇನಿಲ್ಲ, ಅವ್ನು ಹೆಂಗಾರ ಬದುಕಲಿ ಅಂತ ಬಿಡಂಗಿಲ್ಲ. ನೀವು ಹೇಳಂಗೆ ಒಂದು ವಿಚಾರವಂತಿಕೆ ಇರುವಂಥ ಪಕ್ಷಕ್ಕೆ ಅಥವಾ ವ್ಯಕ್ತಿಗೆ ಒಂದು ಮತ ಹಾಕಂಥದ್ದು, ಒಂದು ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಳಲ್ಲಿ ನಾವು ಎಲ್ಲಿ ಫೇಲ್ಯೂರ್ ಆಗ್ತಿದ್ದೀವಿ ಸರ್? ಹೊಸ ತಲೆಮಾರು ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂತಂದ್ರೆ, ನೋಡಿ ಇವತ್ತು ನಾನು ಗಮನಿಸ್ತಾ ಇದ್ದೀನಿ, ಪ್ರತಿನಿತ್ಯ ಪತ್ರಿಕೆಗಳು ಬರ್ತದೆ, ದಿನಪತ್ರಿಕೆಗಳು. ಯಾರು ಓದ್ತಾರೆ ಸರ್ ದಿನಪತ್ರಿಕೆಗಳನ್ನ? ಒಂದು 60 ವರ್ಷದ ಮೇಲಿದ್ದರು ಅಷ್ಟೇ ಆಗಿದೆ. ಇವರು ನಾಳೆ ಏನ್ ಬರ್ತಿದೆ ಅದು ಇವತ್ತೇ ಬಂದ್ಬಿಟ್ಟಿರ್ತದೆ. ಹೆಡ್ಲೈನ್ಸ್ ಓದ್ಕೊಂಡು ಮುಂದಕ್ಕೆ ಹೋಗ್ತಾರೆ, ಆದ್ರೆ ಆಳಕ್ಕೂ ಇಳಿಯಲ್ಲ. ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ನಾವು ಫ್ರಂಟ್ ಪೇಜ್ ಇಂದ ಹಿಡಿದು ಕೊನೆ ಪೇಜ್ ವರೆಗೂ ಓದ್ತಿದ್ವಿ. ಕೊನೆಯಲ್ಲಿ ಸೆಂಟ್ರ್ ಪೇಜ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಅಂದ್ರೆ ಅದನ್ನ ತೆಗೆದಿಟ್ಟು ರಾತ್ರಿ ಕೂತ್ಕೊಂಡು ಓದ್ತಿದ್ವಿ. ಸೊ ಆ ತರ ಓದುವ ಮನೋಭಾವನೆಯನ್ನ ಯುವಕರು ಬೆಳೆಸ್ಕೋಬೇಕು. ಇಲ್ದೇ ಇದ್ರೆ ಇವರು ಕಳೆದೋಗ್ತಾರೆ, ಖಂಡಿತ. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದೋಗ್ತಾರೆ ಇವರು. ಓದುವ ಮನೋಭಾವನೆ ಬೆಳೆದ್ರೆ, ನೀವ್ ಹೇಳಿದ್ರಲ್ಲ ಕುವೆಂಪು ಅಂತವ್ರು ಯಾಕೆ ಸೃಷ್ಟಿ ಆಗ್ತಾ ಇಲ್ಲ ಅಂತ. ಓದೋ ಅಭ್ಯಾಸ ಇಲ್ಲ ನಮ್ಗೆ, ಬರೆಯೋ ಅಭ್ಯಾಸ ಇಲ್ಲ, ಓದೋ ಅಭ್ಯಾಸ, ಬರೆಯೋ ಅಭ್ಯಾಸನೂ ಇಲ್ಲ, ಓದೋ ಅಭ್ಯಾಸನೂ ಇಲ್ಲ. ಅವ್ರು ಯಾಕೆ ಬರೆಯಲ್ಲ ಅಂದ್ರೆ ನಾವು ಬರ್ದನ್ನು ಓದಾರ ಯಾರು ಅಂತ. ಓದ್ತಾರೆ ಸರ್, ಓದ್ತಾರೆ, ಓದೋರು ಇದ್ದಾರೆ. ಈ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಅದೆಲ್ಲ ಮುಚ್ಚೋಗಿದೆ, ತುಂಬಾ ಜನ ಇದ್ದಾರೆ. ಹೊಸ ತಲೆಮಾರಿನವರು ಓದುವ ಅಭ್ಯಾಸ ಮಾಡ್ಕೋಬೇಕು, ಬರೆಯೋ ಅಭ್ಯಾಸ ಮಾಡ್ಕೋಬೇಕು, ಮತ್ತೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ಕಲಿಬೇಕು. ಆಮೇಲೆ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೇಕು ಅಂತ ಅವನು ಇವಾಗಿಂದ ಕೆಲಸ ಮಾಡ್ಬೇಕು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಈ ಗ್ಲೋಬಲೈಸೇಷನ್ ನಲ್ಲಿ ವರ್ಲ್ಡ್ ಜಗತ್ ಹೇಗಿದೆ ಅಂತಂದ್ರೆ, ಇಫ್ ಯು ಆರ್ ಫಿಟ್ ಯು ವಿಲ್ ಸರ್ವೈವ್, ಇಫ್ ಯು ಆರ್ ನಾಟ್ ಫಿಟ್ ಯು ವಿಲ್ ನಾಟ್ ಸರ್ವೈವ್. ಇಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಾನು ಯುವಕರಿಗೆ ಪ್ರತಿಯೊಬ್ಬರಿಗೂ ಹೇಳೋದು ಏನಂತಂದ್ರೆ, ನಿನ್ನ ಬದುಕನ್ನ ನೀನೇ ರೂಪಿಸ್ಕೋಬೇಕು. ಅದಕ್ಕೆ ನೀನು ಸರ್ಕಾರದಿಂದ ಸಪೋರ್ಟ್ ತಗೋತೀಯ, ತಂದೆ ತಾಯಿಗಳಿಂದ ಸಪೋರ್ಟ್ ತಗೋತೀಯ, ಸಮಾಜದಿಂದ ಸಪೋರ್ಟ್ ತಗೋ. ಆದ್ರೆ ಬದುಕನ್ನ ಕಟ್ಕೋಬೇಕಾಗಿರೋನು ಯಾರು? ನೀನೇ. ನೀನು ಬದುಕು ಕಟ್ಕೊಳಕ್ಕೆ ನೀನ್ ನಿರ್ಧಾರ ಮಾಡದೇ ಇದ್ರೆ ಸರ್ಕಾರ ನನ್ನ ಬದುಕನ್ನ ಸೃಷ್ಟಿ ಮಾಡುತ್ತೆ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಸರ್ಕಾರ ನಿನ್ಗೆ ಫೆಸಿಲಿಟೇಟ್ ಮಾಡ್ಬೋದು ಅಷ್ಟೇ. ಈಗ ನಮ್ ಕಡೆ ಒಂದು ಮಾತಿದೆಯಲ್ಲ, ತೆಂಗಿನ ಮರ ಕತ್ತವನಿಗೆ ಎಲ್ಲಿವರೆಗೆ ಕೈ ಎಟಕ್ಸೋವರೆಗೂ ತಳ್ಬೋದು, ಆಮೇಲೆ ಇವನು ಹೊತ್ಕೊಂಡೋಗಿ ತಳ್ಳಕ್ಕಾಗ್ತದೆ. ಸೊ ಹಂಗಾಗಿ ಸ್ವಂತ ಬದುಕನ್ನ ಕಟ್ಕೊಳ್ಳಿಕ್ಕೆ ಈಗಿನ ಯುವಕರು ಕೆಲಸ ಮಾಡಬೇಕು. ಮತ್ತೆ ಆ ತರ ಪ್ರಕ್ರಿಯೆ ಶುರುವಾಗಿದೆ ಸರ್, ಈಗ ಶುರುವಾಗಿದೆ, ಅದು ಪೀಕ್ಗೆ ಹೋಗ್ಬೇಕು. ಈಗ ಇನ್ನೊಂದು ಸಾರ್, ಈಗ ಯಾವಾಗ ನೋಡಿದ್ರು ನೀವು ಪತ್ರಿಕೆಯಲ್ಲಿ ಎಲ್ಲ ಕಡೆ ನೋಡ್ತೀರ, ಸರ್ಕಾರಿ ಶಾಲೆಗಳಿಗೆ ಏನಿದೆ ಅದಕ್ಕೆ ಸರ್ಕಾರ ಸರಿಯಾಗಿ ಗಮನ ಹರಿಸ್ತಾ ಇಲ್ಲ, ಮತ್ತು ಸರ್ಕಾರಿ ಹಾಸ್ಪಿಟ್ಲ್ಗಳ ಬಗ್ಗೆ ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಸರ್ಕಾರ ಅಂತ. ಈಗ ಸರ್ಕಾರದಲ್ಲಿರೋ ಭಾಳಷ್ಟು ಜನ ಮಿನಿಸ್ಟ್ರಿಗಳದ್ದೇ ವಿದ್ಯಾಸಂಸ್ಥೆಗಳು, ಹಾಸ್ಪಿಟ್ಲ್ಗಳು ಇರೋದು. ಹಾಗಾಗಿ ಅಲ್ಲಿ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆನೇ ಆಗಲ್ಲ. ಚರ್ಚೆ ಆದರೂ ಕೂಡ ಇಷ್ಟು ಕೋಟಿ ಅಲ್ಲಿ ಕ್ಲೋಸ್ ಆಯಿತು. ಯಾರೋ STMC ಅಧ್ಯಕ್ಷ ಒಂದು 2,000 ತಿಂದ ಅಂದರೆ ಅದ್ರ ಬಗ್ಗೆ ಚರ್ಚೆ. ಅಲ್ಲೆಲ್ಲ ತರಕಾರಿ ತರಕ್ಲ ಮೇಷ್ಟ್ರು ಮಧ್ಯಾಹ್ನದ ಊಟದ್ದು ಅಂದರೆ ಸಸ್ಪೆಂಡು, ಚರ್ಚೆನೇ ಹೊರತು ಈ ಸರ್ಕಾರಿ ಶಾಲೆಗಳ ಇಂಪ್ರೂವ್ಮೆಂಟಿಗೆ ಯಾಕೆ ಸರ್ ಸರ್ಕಾರ ಸರಿಯಾದ ಒಂದು ನಿಲುವು ತಗೋಕ್ಕಾಗಲ್ಲ ಸರ್? ಇದು ದೊಡ್ಡ ದುರಂತ. ನಾನು ಕೂಡ ಪ್ರಾಥಮಿಕ ಶಿಕ್ಷಣ ಸಚಿವನಾಗಿದೆ ಒಂದು 4 ತಿಂಗಳು. ಇದು ದೊಡ್ಡ ದುರಂತ. ಇದಕ್ಕೆ ಕಾರಣ ಏನು ಅಂತಂದ್ರೆ ಸರ್, ನಾನು ಒಂಚೂರು ಮೂಲಕ್ಕೆ ಹೋಗ್ಬಿಡ್ತೀನಿ. ಹೇಳಿ. ನೀವು ಮೊದಲ 23 ವರ್ಷ
ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದ 23 ವರ್ಷಗಳವರೆಗೆ ನಮ್ಮ ದೇಶಕ್ಕೆ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿನೇ ಇರಲಿಲ್ಲ. ಬ್ರಿಟಿಷರು ಏನು ಎಜುಕೇಶನ್ ಪಾಲಿಸಿ ತಂದಿದ್ರು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರು. ಆ 23 ವರ್ಷಗಳ ನಂತರ ಏನಾಯ್ತು ಅಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾಯಿ ಕೊಡೆಗಳ ತರ ಬೆಳೆಯಕ್ಕೆ ಶುರುವಾಯ್ತು. ಈಗ ಹೆಂಗಿದೆ ಅಂದ್ರೆ 60% ಖಾಸಗಿ ಶಿಕ್ಷಣ ಇದೆ, 40% ಸರ್ಕಾರಿ ಶಿಕ್ಷಣ ಇದೆ. ಈ 40% ಸರ್ಕಾರಿ ಶಿಕ್ಷಣ ಖಾಸಗಿ ಶಿಕ್ಷಣದಲ್ಲಿ ಬರ್ತಕ್ಕಂಥ ಮಕ್ಕಳ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸರ್ಕಾರದೊಳಗಡೆನೆ ಒಂದಷ್ಟು ಹೊಸ ಶಿಕ್ಷಣ ನೀತಿಗಳು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ ಬಂದಿದೆ, ಆದರ್ಶ ಸ್ಕೂಲ್ಗಳು ಬಂದಿದೆ, ಏಕಲವ್ಯ ಬಂದಿದೆ, ಇಂದಿರಾ ಗಾಂಧಿ ಎಜುಕೇಶನ್ ಸಿಸ್ಟಮ್ ಎಲ್ಲ ಬಂದಿದೆ. ಇದೆಲ್ಲವೂ ಏನು ಅಂತಂದ್ರೆ ಪ್ರೈವೇಟ್ ಎಜುಕೇಶನ್ಗೆ ಏನ್ ಜನ ಮಾರು ಹೋಗ್ತಿದ್ರು ಅದನ್ನ ತಡೆದು ಸರ್ಕಾರದಲ್ಲೇ ಉತ್ತಮ ಶಿಕ್ಷಣ ಕೊಡ್ಬೋದು ಅನ್ನೋದನ್ನ ಶುರುವಾಗಿದೆ. ಈಗ ಫೈನಲ್ ಆಗಿ ನನಗೆ ಏನನ್ಸ್ತದೆ, ಇದೆಲ್ಲ ನೋಡಿದ್ಮೇಲೆ ನನಗೆ ಏನಿಸ್ತಾ ಇದೆ ಗೊತ್ತಾ ಸರ್, 2 ಕ್ಷೇತ್ರಗಳನ್ನ ನೀವು ನ್ಯಾಷನಲೈಸ್ ಮಾಡ್ಬಿಡ್ಬೇಕು. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಹೌದು ಸರ್. ಶಿಕ್ಷಣ ಆರೋಗ್ಯ ಎರಡನ್ನ ಫ್ರೀ ಕೊಟ್ಬಿಟ್ಟು ಇನ್ನು ಏನನ್ನು ಫ್ರೀಯಾಗಿ ಕೊಡ್ಬಾರ್ದು. ಖಂಡಿತ ಸರ್. ಇದೆರಡನ್ನ ಫ್ರೀ ಕೊಟ್ಬಿಡ್ಲಿ. ಇಷ್ಟು ದೊಡ್ಡ ಪ್ರಮಾಣದ ಆರೋಗ್ಯ ಸೌಲಭ್ಯ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಸಾಧ್ಯನಾ ಅಂತಂದ್ರೆ ನೀವು ಪ್ರತಿಯೊಂದು ಕುಟುಂಬದಿಂದ 1 ವರ್ಷಕ್ಕೆ ಒಂದು ಹೆಲ್ತ್ ಸೆಸ್ ಅಂತ ಕಲೆಕ್ಟ್ ಮಾಡಿ, ಹೌದು, ಎಜುಕೇಶನ್ ಸೆಸ್ ಅಂತ ಕಲೆಕ್ಟ್ ಮಾಡಿ. ನಿಮ್ಮ ಮಕ್ಕಳು ಒಂದೇ ಶಾಲೆನಲ್ಲಿ ಓದ್ಬೇಕು, ಒಂದೇ ಶಿಕ್ಷಣ ಪಡ್ಕೋಬೇಕು. ನನ್ನ ಮಕ್ಕಳು ಒಂದೇ ಶಿಕ್ಷಣ ಪಡ್ಕೋಬೇಕು, ಟಾಟಾ ಬಿರ್ಲಾ ಮಕ್ಕಳು ಒಂದೇ ಶಿಕ್ಷಣ ಪಡ್ಕೋಬೇಕು. ಆ ತರ ಯೂನಿಫಾರ್ಮ್ ಎಜುಕೇಶನ್ ಸಿಸ್ಟಮ್ ತರಬೇಕು ಅಂತಂದ್ರೆ ಶಿಕ್ಷಣವನ್ನ ಫ್ರೀ ಮಾಡ್ಬಿಡ್ಬೇಕು. ಆಗ ಸರ್ ಈಗ LKG UKGಗೆ 80,000 1 ಲಕ್ಷ ಕೊಡುವಂತ ಸ್ಥಿತಿ ಇದೆ. ಸೊ ಇದನ್ನ ನಿಲ್ಲಿಸ್ಬೇಕು. ಶಿಕ್ಷಣವನ್ನ ಕಂಪ್ಲೀಟ್ಲಿ ಫ್ರೀ ಮಾಡ್ಬೇಕು, ಆರೋಗ್ಯವನ್ನ ಕಂಪ್ಲೀಟ್ಲಿ ಫ್ರೀ ಮಾಡ್ಬಿಡ್ಬೇಕು. ಇದೆರಡನ್ನ ಫ್ರೀ ಮಾಡಿದ್ರೆ 100 ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ ಅಷ್ಟು ಸುಲಭ ಅಲ್ಲ. ನಾನೊಂದು ಪಕ್ಷದ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡಿದಷ್ಟು ಸುಲಭ ಅಲ್ಲ ಇದು. ಆದ್ರೆ ಮಾಡ್ಬೇಕು ಇದನ್ನ. ಒಂದು ದಿಟ್ಟ ನಿರ್ಧಾರ ತಗೊಂಡು ಮಾಡಿದ್ರೆ ಒಂದು 10-20 ವರ್ಷದಲ್ಲಿ ನಮ್ಮ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಇದೆಯಲ್ಲ ಆ ಚಹರೆನೇ ಚೇಂಜ್ ಆಗೋಗುತ್ತೆ ಸರ್. ಇನ್ನೂ ಒಂದು ನೋಡಿ, ಈಗ ಖಾಸಗಿ ಶಾಲೆ ನಮ್ಮಿಲ್ಲಿ ಮೂಡಿಗೆರ್ಲೆ ತಗೋಣ. ಒಂದು ಖಾಸಗಿ ಶಾಲೆಗೆ ಕನಿಷ್ಠ ಗರಿಷ್ಠ ಅಂದ್ರೆ 30-35 ಕಿಲೋಮೀಟರ್ ಮಕ್ಕಳು ಬರ್ತಾರೆ. 35 ಕಿಲೋಮೀಟರ್ ಅದೇನಾಗುತ್ತೆ ಖಾಸಗಿ ಶಾಲೆ ಅಂತಂದ್ರೆ ಎಲ್ಲಾ ಕಡೆಯಿಂದನೂ ಒಂದೇ ಕಡೆ ಕ್ರೋಢೀಕರಣ ಮಾಡೋಂಥದ್ದು. ಅದಕ್ಕೆ ಗ್ರಾಮ ಪಂಚಾಯತಿಗೆ ಒಂದೇ ಸ್ಕೂಲು, ಹೋಬಳಿಗೆ ಇಷ್ಟೇ ಸ್ಕೂಲು ಅಂತ ಬಸ್ಸಿನ ವ್ಯವಸ್ಥೆ ಇದನ್ನೆಲ್ಲ ಮಾಡಿದರೆ ಅವ್ರಿಗೆ ಬಸ್ಸಿಂದ ಒಂದು ಹೊರೆ ಆದರೂ ಮೇಸ್ಟ್ರುಗಳ ಸಂಖ್ಯೆ ಈಗೇನು ಕೊರತೆ ಅಂತಾರಲ್ಲ, ಈಗ 10 ಶಾಲೆ ಮೇಸ್ಟ್ರು ಅಂದ್ರೆ ಒಂದೇ ಶಾಲೆಯಲ್ಲಿ ಪಾಠ ಹೇಳೋದು. ಮೇಸ್ಟ್ರುಗಳ ಕೊರತೆ ಆಗಲ್ಲ, ಬಿಲ್ಡಿಂಗ್ಗಳ ಕೊರತೆ ಆಗಲ್ಲ. ಇದೇನು ಅವ್ರನ್ನ ಕರ್ಕೊಂಬರೋದು ಒಂದು ಬಸ್ ಕರ್ಕೊಂಬರಂತ ನೀವೆಲ್ಲ ಎಜುಕೇಶನ್ ಫ್ರೀ ಮಾಡಿ ಅಂತ ಆ ಬಸ್ಸನ್ನ ಒಂದು ಫ್ರೀ ಕೊಟ್ಬಿಟ್ರೆ ಕ್ವಾಲಿಫೈಡ್ ಸರ್, BA B.Ed MA B.Ed ಮಾಡಿದವರು ಕ್ವಾಲಿಫೈಡ್ ಮಾಸ್ಟರ್ಗಳು ಟೀಚರ್ಗಳು ಬೋಧನೆ ಮಾಡೋಂಥ ಶಾಲೆ ಅಲ್ಲಿ ಮಕ್ಕಳಿಗೆ. ಈಗ ನೋಡಿ ನೀವೇನ್ ಹೇಳ್ತಾ ಇದ್ದೀರಿ, ನಾನ್ ಮಿನಿಸ್ಟರ್ ಆದಾಗ ಇದನ್ನ ಮಾತಾಡ್ದೆ, ಒಂದ್ಸತಿ ಪ್ರೆಸ್ ಅಲ್ಲಿ ಇದನ್ನ ಮಾತಾಡ್ದೆ. ನಮ್ಮಲ್ಲಿ ಸಿಂಗಲ್ ಟೀಚರ್ ಸ್ಕೂಲ್ಸ್ ಇದೆ, ಹೌದು, ಸಿಂಗಲ್ ರೂಮ್ ಸ್ಕೂಲ್ಸ್ ಇದೆ. ಆಮೇಲೆ 20 ಮಕ್ಕಳಿಗೆ 10 ಮಕ್ಕಳಿಗೆ ಒಂದು ಸ್ಕೂಲ್ ನಡೆಸ್ತಾ ಹೌದು. ಇದನ್ನ ನಿಲ್ಸೋಣ, ಒಂದು ಪಂಚಾಯತಿಗೊಂದು ಮಾಡೆಲ್ ಸ್ಕೂಲ್ ಮಾಡೋಣ. ಮತ್ತೆ ಯಾವ ಮಗುನು ಶಾಲೆಯಿಂದ ಹೊರಗಡೆ ಉಳಿಬಾರ್ದು. ಆ ಮಗುನ ಪಂಚಾಯತಿ ಲೆವೆಲ್ ಕರ್ಕೊಂಬರ್ಬೇಕಾ, ಒಂದು ವಾಹನ ವ್ಯವಸ್ಥೆ ಮಾಡೋಣ, ಒಂದು ಪಂಚಾಯತಿಗೆ ಒಂದು ಶಾಲೆ ಮಾಡೋಣ. ಈಗ ಏನು ಶಿಕ್ಷಕರ ಕೊರತೆ ಇದೆ ಆ ಶಿಕ್ಷಕರ ಕೊರತೆನೂ ನೀಗುತ್ತೆ ಆಟೋಮೆಟಿಕ್. ಇದನ್ನ ಮಾಡೋಣ ಅಂದಾಗ ಸಾಹಿತಿಗಳು, ಕನ್ನಡ ಪರ ಸಂಘಟನೆಗಳು ನನ್ನ ವಿರುದ್ಧ ಎದ್ದು ಗಲಾಟೆ ಮಾಡ್ಬಿಟ್ರು. ಅದ್ರ ಪರಿಣಾಮ ಈಗ ಖಾಸಗಿ ಶಿಕ್ಷಣ ಬೆಳೀತಾ ಇದೆ. ಸೊ ಅದಕ್ಕೆ ಈ ಖಾಸಗಿ ಮತ್ತು ಸರ್ಕಾರಿ ಅನ್ನುವಂಥ ವ್ಯತ್ಯಾಸ ಇದೆಯಲ್ಲ, ಇದು ನಿಲ್ಲಿಸ್ಬೇಕು ಅಂದ್ರೆ ಇದು 2 ಕ್ಷೇತ್ರಗಳು. ಆರೋಗ್ಯ ಸೇವೆ ಫ್ರೀ ಆಗ್ಬಿಡ್ಬೇಕು, ಎಲ್ಲರಿಗೂ ಫ್ರೀ, ಎಲ್ಲರಿಗೂ ಆಯ್ತಾ. ಶಿಕ್ಷಣ ಫ್ರೀ ಆಗ್ಬಿಡ್ಬೇಕು. ಇದು ಫ್ರೀ ಆದಾಗ ಎಲ್ರಿಗೂ ಸಮಾನವಾದಂಥ ಆರೋಗ್ಯ ಸೌಲಭ್ಯ ಸಿಗುತ್ತೆ, ಎಲ್ರಿಗೂ ಸಮಾನವಾದಂಥ ಶಿಕ್ಷಣ ಸಿಗುತ್ತೆ. ಇದು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಏರುಪೇರುಗಳಿದೆಯಲ್ಲ ಇದನ್ನೆಲ್ಲ ಸರಿ ಮಾಡ್ಬಿಡ್ತು. ಖಂಡಿತ ನೋಡಿ, ನಾನು ಓದುವಾಗ 60s ಅಲ್ಲಿ ನಾನು ಹೈಸ್ಕೂಲ್ಗೆ ಹೋಗುವಾಗ ನಮ್ಮಪ್ಪ ಯಾರ ಮನೇಲಿ ಜೀತ ಮಾಡ್ತಿದ್ನೋ ಅವ್ರ ಮಗ ನಾನು
ಇಬ್ರು ಕ್ಲಾಸ್ಮೇಟ್, ಓಹ್. ಒಂದೇ ಬೆಂಚಲ್ಲಿ ಕೂತ್ಕೊಂಡು ಓದ್ತಾ ಇದ್ವಿ. ಹೋಟ್ಲಲ್ಲಿ ಹೋಗಿ ಇಬ್ರು ಜೊತೆಲಿ ತಿಂತಾ ಇದ್ವಿ. ಆ ತರ ಇತ್ತು. ಮುಂದೆ ಬರ್ತಾ 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 ಸರ್ಕಾರ ಗೌರ್ಮೆಂಟ್ ಎಜುಕೇಶನ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದದ್ರಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದ್ರು. ಪ್ರತಿಷ್ಠಿತರು, ಅನುಕೂಲಸ್ಥರು ಆ ಕಡೆ ಹೋದ್ರು, ಬಡವರು ಸರ್ಕಾರಿ ಶಿಕ್ಷಣಕ್ಕೆ ಬಂದ್ರು. ಸೊ ಇದಕ್ಕಿರೋದು ಒಂದೇ ಒಂದು ಮಾರ್ಗ, ಶಿಕ್ಷಣ ಮತ್ತು ಆರೋಗ್ಯವನ್ನ ಕಂಪ್ಲೀಟ್ ಫ್ರೀ ಮಾಡ್ಬಿಡ್ಬೇಕು. ಈಗ ನೋಡಿ, ನಿಮ್ಗೆ ರಾಜ್ಯ ಸರ್ಕಾರ ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಏನದು? BPL ಕಾರ್ಡ್ಗಳನ್ನ ತೆಗಿತೀವಿ ಅಂತ, ಇನ್ಎಲಿಜಿಬಲ್ BPL ಕಾರ್ಡ್ ಅನ್ನ ತೆಗಿತೀವಿ ಅಂತ ಒಂದು ಕೈ ಹಾಕ್ಬಿಟ್ಟು ವಾಪಸ್ ತಗೊಂಡವ್ರೆ. ಸಿದ್ದರಾಮಯ್ಯಂದು ಒಂಥರ ರಿವರ್ಸ್ ಸರ್ಕಾರ. ಕೈ ಹಾಕೋದು, ಗಲಾಟೆ ಶುರು ಆಗ್ತಿದ್ದಂಗೆ ವಾಪಸ್ ತಗೊಳ್ಳೋದು. ಇದ್ರಲ್ಲೂ ಹಂಗೆ ಮಾಡಿದ್ದಾರೆ. ಈಗ ನಿಮ್ದೆ ಮೂಡಿಗೆರೆ ತಗೊಳ್ಳಿ, ಚಿಕ್ಕಮಂಗ್ಳೂರಲ್ಲಿ ತುಂಬಾ ಜನ ರೈತರು BPL ತಗೊಂಡಿದ್ದಾರೆ. ರೇಷನ್ ತಗೊಳಕ್ ಏನ್ಕೊಂಡಿದ್ದೀರಾ? ಇಲ್ಲ, ಬೆನಿಫಿಟ್ಸ್ ಅವ್ರಿಗೆ ಆರೋಗ್ಯ ಸೌಲಭ್ಯ ತಗೊಂಡಿರ್ತಾರೆ. ಅಂದ್ರೆ ಒಂದ್ 5 ಎಕರೆ ಕಾಫಿ ತೋಟ ಇಟ್ಕೊಂಡಿರೋನು ಒಂದ್ 2-3 ಲಕ್ಷ ಖರ್ಚು ಮಾಡಿ ಆಪರೇಷನ್ ಒಳಪಡ್ಬೇಕು ಅಂತಂದ್ರೆ ಖರ್ಚು ಮಾಡೋ ಸಾಮರ್ಥ್ಯ ಇಲ್ಲ ರೈತನಿಗೆ. ಖಂಡಿತ. ಸೊ BPL ಕಾರ್ಡ್ ಇದ್ರೆ ಅನುಕೂಲ ಆಗುತ್ತೆ ಅಂತ ತಗೊಂಡಿದ್ದಾರೆ. ನೀವು ಆರೋಗ್ಯನ ಫ್ರೀ ಮಾಡ್ಬಿಡಿ, 50% BPL ಕಾರ್ಡ್ ಆಟೋಮೆಟಿಕ್ ಆಗಿ ರೆಡ್ಯೂಸ್ ಆಗುತ್ತೆ. ಖಂಡಿತ ಸರ್. ಓಕೆ ಸರ್, ನೀವು ಜ್ಞಾನದ ಭಂಡಾರ. ನಿಮ್ಮ ಹತ್ರ ಎಷ್ಟೊತ್ತು ಮಾತಾಡಿದ್ರು ಸಾಲಲ್ಲ, ಯಾಕಂದ್ರೆ ನೀವು ಅರ್ಜೆಂಟಲ್ಲಿ ಇದ್ರಿ. ಇರಲಿ, ಕೊನೆಯದಾಗಿ ಒಂದು ಅಂಬೇಡ್ಕರ್ ಅವರ ಬಗ್ಗೆ ತಿಳ್ಕೊಂಡಂಥವ್ರು, ಕುವೆಂಪು ಅವ್ರ ಬಗ್ಗೆ, ವಿಶ್ವಮಾನವನ ಬಗ್ಗೆ ಓದಿದಂಥವ್ರು, ಇಡೀ ನಮ್ಮ ಭಾರತ ದೇಶ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಹೆಂಗಿರ್ಬೇಕು, ಯಾವ ಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತ ನಿಮಗೆ ಅನಿಸ್ತದೆ ಸರ್? ಸರ್, ನನಗನ್ನಿಸ್ತಾ ಇದೆ, ಈಗ ಒಂದ್ ಕಡೆ ಕೇಂದ್ರ ಸರ್ಕಾರ ಇದೆ, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರಗಳಿದೆ. ಕೇಂದ್ರ ಸರ್ಕಾರ ಯಾವ ಪಕ್ಷದ್ದಿದೆ ಆ ಪಕ್ಷದ ರಾಜ್ಯ ಸರ್ಕಾರಗಳು ಇಲ್ಲ, ವ್ಯತ್ಯಾಸ ಇದೆ. ಬಟ್ ಕೇಂದ್ರದ ಗುರಿ ಇದೆಯಲ್ಲ, ನರೇಂದ್ರ ಮೋದಿ ಅವರ ಗುರಿ ಏನು ಅಂತಂದ್ರೆ, ಸಂವಿಧಾನ ಜಾರಿಯಾಗಿ 75 ವರ್ಷ ಆಗಿದೆ. ಅಮೃತ ಮಹೋತ್ಸವ ಮಾಡ್ತಾ ಇದ್ದೀವಿ. ಭಾರತ ಅಮೃತ ಕಾಲದಲ್ಲಿದೆ. ನಾವು 2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ನಮ್ಮ ದೇಶದ ಆರ್ಥಿಕ ಶಕ್ತಿ ಎಷ್ಟಿತ್ತು ಅಂದ್ರೆ 10ನೇ ಸ್ಥಾನದಲ್ಲಿತ್ತು. ನರೇಂದ್ರ ಮೋದಿ ಅವರು ಈಗ 5ನೇ ಸ್ಥಾನಕ್ಕೆ ತಂದಿದ್ದಾರೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ನಾವು 5ನೇ ಆರ್ಥಿಕ ಶಕ್ತಿ. ನಮ್ಮನ್ನ 200 ವರ್ಷ ಆಳಿರುವಂತ ಬ್ರಿಟಿಷರು 6ನೇ ಸ್ಥಾನದಲ್ಲಿದ್ದಾರೆ, ನಾವು 5ನೇ ಸ್ಥಾನಕ್ಕೆ ಬಂದಿದ್ವಿ. ಅಂದ್ರೆ ಭಾರತ ಅಭಿವೃದ್ಧಿನಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ, ವೇಗವಾಗಿ ಬೆಳೀತಾ ಇದೆ. ನರೇಂದ್ರ ಮೋದಿ ಅವರ ಟಾರ್ಗೆಟ್ ಏನ್ ಗೊತ್ತಾ? 2047ಕ್ಕೆ ಭಾರತ ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನಕ್ಕೆ ಬರಬೇಕು ಅನ್ನೋದು ಅವರ ಕಲ್ಪನೆ. ಆ 1 ಸ್ಥಾನಕ್ಕೆ ತರೋದಕ್ಕೆ ಕೇಂದ್ರ ಸರ್ಕಾರ ಹೇಗೆ ಕೆಲಸ ಮಾಡ್ತದೋ ಹಾಗೆ ಎಲ್ಲ ರಾಜ್ಯ ಸರ್ಕಾರಗಳು ಕೆಲಸ ಮಾಡಿ ಏಕಮುಖವಾಗಿ ಪಕ್ಷ ಭೇದ ಮರೆತು ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ನನಗನ್ಸುತ್ತೆ ಭಾರತ 2047ಕ್ಕೆ, 2047 ಅಂದ್ರೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. 100 ವರ್ಷ. ಆ 100 ವರ್ಷಕ್ಕೆ ನಮ್ಮ ದೇಶ ಇಡೀ ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ದೇಶ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಹೇಳ್ತಾ ಇದ್ದೀನಿ, ಈಗ ಹೋಗ್ತಾ ಇರೋ ಅಭಿವೃದ್ಧಿ ವೇಗ ಇದೆಯಲ್ಲ, ಅಭಿವೃದ್ಧಿಯ ರೀತಿ ನೀತಿಗಳಿದೆಯಲ್ಲ, ಇದು 2047ಕ್ಕೆ ತಗೊಂಡೋಗಿ ನಮ್ಮ ದೇಶವನ್ನ ನಂಬರ್ 1 ಸ್ಥಾನಕ್ಕೆ ನಿಲ್ಲಿಸುತ್ತೆ. ಸೊ ಆ ದಿಕ್ಕಿನಲ್ಲಿ ಚುನಾವಣೆಯಲ್ಲಿ ನಾವು ಪಕ್ಷಗಳು ಅಂತ ಜಗಳ ಮಾಡೋಣ, ಚುನಾವಣೆ ಮುಗಿದ ಮೇಲೆ ಅಭಿವೃದ್ಧಿ ಕಡೆ ಗಮನ ಕೊಡೋಣ. ಇದನ್ನ ಮಾಡಿದ್ರೆ ನನ್ಗನ್ಸುತ್ತೆ ನಮ್ಮ ದೇಶನ ನಂಬರ್ 1 ಸ್ಥಾನಕ್ಕೆ ತಗೊಂಡೋಗಲು ಸಾಧ್ಯತೆ ಇದೆ. ಓಕೆ ಸರ್, ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೋಡಿ ಇಷ್ಟೊತ್ತು ನೋಡಿದ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಒಬ್ಬ ವಿಚಾರವಂತರು, ನಾನು ಹೇಳಿದ್ನಲ್ಲ, ಬುದ್ಧನಿಂದ ಹಿಡಿದು ಕುವೆಂಪುರ ತನಕ ಹೇಳೋರೆಲ್ಲ ಹೋಗೇ ಇತ್ತು. ಇನ್ನು ನಮಗೆ ಬೇಕಿದ್ದರೆ ಭಾಷಣ ಕೇಳಬೇಕು, ಇಲ್ಲ ಪುಸ್ತಕ ಓದಬೇಕು. ಅವೆರಡರಿಂದನೂ ಸ್ವಲ್ಪ ದೂರ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪೇಪರ್ ಓದಂತಾರೆ ಯಾರಾದ್ರೂ ಕೀಪ್ಯಾಡ್ ಇರೋ ಮೊಬೈಲ್ ಯಾರ ಹತ್ರ ಇದೆ, ಅವ್ರಿಗೇನು ನೋಡಕ್ಕೆ ಬರಲ್ಲ, ರಿಟೈರ್ಡ್ ಆಗಿದೆ, 60 ವರ್ಷನೂ ಕಳೆದಿದೆ, ಇನ್ನೇನು ಮಾಡೋದಂತ ಪೇಪರ್ ಓದಂಥದ್ದು, ಮನೇಲಿ TV ನೋಡೋಕ್ಕೆ ಬಿಡಲ್ಲ, ಹಿಂಗೆಲ್ಲ ಇರುತ್ತೆ. ಆದರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ 50% ಇವ್ರು ಹೇಳಿದ್ರು ಮಹೇಶ್ ಅಣ್ಣಗ, 50% ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ ಅಂತ. ಎಲ್ಲ ಕಡೆನೂ ಇರುತ್ತೆ, ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಿಸರ್ಗ ಅನ್ಕೊಳ್ಳೇನು ಎಲ್ಲದೂ ಸರಿ ಇರುತ್ತೆ ಅಂತ ಏನಲ್ಲ. ಹಾಗಾಗಿ ಇವತ್ತು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇನ್ನು ಈಗ ರಾಜ್ಯ ನಾಯಕರಾಗಿರೋದ್ರಿಂದ ಆಗ ಒಂದೇ ಕ್ಷೇತ್ರ, ಎಲ್ಲಿ ಕೊಳ್ಳೇಗಾಲ, ಅಲ್ಲಿ MP,
ಅಲ್ಲ MLA ಬೆಂಗಳೂರಿನಲ್ಲಿ ಪಕ್ಷ ಅಂತಿದ್ರು. ಈಗ ಹಂಗಲ್ಲ, ಈಗ ಅದು ರಾಷ್ಟ್ರೀಯ ಪಕ್ಷನೇ. ಈಗ BJPಗೆ ಬಂದು ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಇವತ್ತಿದ್ದಾರೆ. ಒಂದಷ್ಟು ಅವರ ಶಕ್ತಿ ಇರೋ ತನಕ, ಯಾಕೆಂತಂದ್ರೆ ಅವರಿಗೆ ಬಹಳ ಒಂದು ಜ್ಞಾನದ ಶಕ್ತಿ ಇರೋದ್ರಿಂದ ಅವ್ರಿಗೆ ಆಯಸ್ಸು, ಆರೋಗ್ಯ, ಎಲ್ಲ ಐಶ್ವರ್ಯ ಎಲ್ಲ ಭಗವಂತ ಕೊಡಲಿ. ಯಾಕಂದ್ರೆ ಬಡವ್ರ ಪರವಾಗಿ ಅವ್ರು ಯಾವುದೇ ಪಕ್ಷದಲ್ಲಿರಲಿ, ಅದ್ರ ಬಡವ್ರ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಶಕ್ತಿ ಅವ್ರ ಹತ್ರ ಇರೋದ್ರಿಂದ ಅದು ಒಂದಲ್ಲ ಒಂದಿನ ಯಾವುದೇ ಪಕ್ಷದಲ್ಲಿರಲಿ ಒಂದಷ್ಟು ಒಳ್ಳೇದಾಗುತ್ತೆ. ನಾನು ಇನ್ನೂ ಒಂದ್ಸರಿ ಹೇಳ್ತೀನಿ ವೀಕ್ಷಕರೇ, ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಯಾರಿಗೂ ಕೂಡ ಬೋಧನೆ ಮಾಡೋದಕ್ಕೆ ಹೇಳೋದಕ್ಕೆ ಇನ್ಯಾರು ಸಾಧು ಸಂತರು ಇನ್ನು ಬರಲ್ಲ. ಇನ್ನು ಭಾಷಣ ಕೇಳಬೇಕು, ಇಲ್ಲ ಪುಸ್ತಕ ಓದಬೇಕು, ಇಷ್ಟೇ ನಿಮಗೆ ಉಳಿದ ಅಂತ ಹೇಳ್ತಾ ನಮ್ಮ ಸ್ಟುಡಿಯೋಕ್ಕೆ ಬಂದ್ರಿ. ನಾನು ಮಧ್ಯಾಹ್ನ ಫೋನ್ ಮಾಡಿದಾಗ ಭಾಳ ಒಂದೆರಡು ಗಂಟೆ ಸಮಯ ನಮ್ಮ ಸ್ಟುಡಿಯೋಕ್ಕೆ ಬಂದ್ರಿ, ಅವಿನ್ TV ಸ್ಟುಡಿಯೋಕ್ಕೆ. ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ TVನೆಲ್ಲ ಎದುರಿಸಿದಂಥವ್ರು ನೀವು, ಹೋರಾಟದಲ್ಲಿದ್ದವಂತ. ಏನು ಅನ್ನಿಸ್ತು ಸರ್? ನನಗೆ ಭಾಳ ಖುಷಿ ಅಂತ ಅನ್ನಿಸ್ತು. ಯಾಕೆ ಅಂತಂದ್ರೆ ಒಂದು 15 ನಿಮಿಷ ಮಾತಾಡೋಣ ಏನಂತೆ ಅಂತ ಅಂದ್ಕೊಂಡೆ. ಬಟ್ ಈಗ ಹೆಚ್ಚು ಕಡಿಮೆ 1 ಗಂಟೆ ಮಾತಾಡಿದ್ದೀವಿ. ಆಮೇಲೆ ನೀವು ಸುಮ್ಮನೆ ನನ್ನನ್ನು ಪ್ರಶ್ನೆ ಮಾಡಿ ಸಾಕಷ್ಟು ವಿಚಾರಗಳನ್ನ ನಾನು ಯೋಚನೆ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಅವಿನ್ TVಗೆ ಮತ್ತು ಅವಿನ್ TVಯ ಸಂಪಾದಕರಾದಂಥ ಗಣೇಶ್ ಅವರಿಗೆ ನಾನು ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನನ್ನ ಮಾತುಗಳನ್ನು ಆಲಿಸಿದಂಥ ಎಲ್ಲ ವೀಕ್ಷಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಓಕೆ ವೀಕ್ಷಕರೇ, ಇನ್ನೊಂದು ಸರಿ ಹೇಳ್ತೀನಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ಮಾತನಾಡಿದ್ದಾರೆ ನಿಮ್ಮ ಜೊತೆ. ಇನ್ನೊಂದು ಹೊಸ ವಿಚಾರ ಇಟ್ಕೊಂಡು ಇನ್ನೊಂದು ದಿವಸ ಬರ್ತೀನಿ. ನಮಸ್ಕಾರ. ನಮಸ್ಕಾರ.